ರೈತರು ಎಲ್ಲಾ ನಾಗಳು ಏನೇನೋ ಮಾತಾಡ್ತಿರ್ತವೆ. ಯಾಕಂದ್ರ ಈ ಮಾಬುಕರ್ ಅವ್ರ ಹೆಂಗ್ ಕಳಿಸ್ಬೇಕು ಜವಾಬ್ದಾರಿ ಇರ್ತದೆ. ಇದೆಲ್ಲ ಕೂಡ ಆತು. ಬೆಂಗಳೂರು ಮಟ್ಟದಾಗ ಮೀಟಿಂಗ್ ಆತು ಕೂಡ. ನಿನ್ನೆ ನನಗೂ ಕೂಡ ಮುಖ್ಯಮಂತ್ರಿ ಅವರು ಮಾತಾಡ್ರಿ. ನಾಳೆ ಗಲಾಟೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ತಹಸೀಲ್ದಾರ್ ಇಲ್ಲಿ ಸಟ್ ಮಾಡಿರ್ರಿ. ಆ ಗಲಾಟೆಯಾಗ ಅಂದ್ರೆ ಅಲ್ಲಿ ಹೋದ್ನಿ ಅದನ್ನೆಲ್ಲ ಶಾಂತ ಮಾಡ್ಬಿಡ್ದ. ನಮ್ಮ ಸಾಹೇಬ್ರು ಮತ್ತ CM ಅವ್ರಿಗೆ ಅಲ್ಲಿಂದ ಇವ್ರಿಗೆ ಫೋನ್ ಬಂತು. CM ಅವ್ರ ಜೋಡಿ ನಾನೊಂದು 5-7 ನಿಮಿಷ ಮಾತಾಡಿ ನಾನು ಗಟ್ಟಿಯಾಗಿ ಹೇಳಿ, ಸರ್ ಅದೆಲ್ಲ ಬೇಡ, ನಮ್ದ ಟಾರ್ಗೆಟ್ ರೀಚ್ ಐತಿ, ನಮ್ಮ ಹಿರಿಯರೆಲ್ಲ ಕೂಡಿ 3,400 ರೂಪಾಯಿ ನಮ್ಮದು ಗಚ್ಚ ಬೇಡಿಕೆ ಐತಿ. ಲಾಸ್ಟ್ ಒಂದು 100 ರೂಪಾಯಿ, ಒಂದೊಂದು 100 ರೂಪಾಯಿದಾಗ 1 ರೂಪಾಯಿ ಕಡಿಮೆ ಆದ್ರ ಸ್ವಾಮಿಗಳನ್ನ ನನ್ನ ಕೂಡಿ ತೆಗಿತಾರೋ. ಇದ ಮಂದಿ ಉದ್ಧಾರ ಮಾಡಿದವ್ರಿಗೆ ಕೇಳಿಲ್ಲ, ಮ್ಯಾಲ ಆದೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಇವ್ರು. ಅವೆಲ್ಲ ಭಾಗ್ಯಗಳು ರಗಡೆ ಕೊಡತ್ತೀರಿ, ಅವ್ರೇನು ಕೇಳಿದ ಭಾಗ್ಯ ಕೊಡತ್ತೀರಿ. ನಾವ ಲಕ್ಷಾಂತರ ಜನ ಇವತ್ತು ಅನ್ನ ಹಾಕಿ ಟ್ಯಾಕ್ಸ್ ಕಟ್ಟಿ ಇವತ್ತು ಕಬ್ಬು ಬೆಳೆಗಾರರು ಬೀದಿಗೆ ಬಂದು ತಾವು ದಯವಿಟ್ಟು ಇದನ್ನ ಬೆಲೆ ನಿಗದಿ ಮಾಡ್ಬೇಕನ್ನುವಂಥದ್ದು. ನೀವು ಗೌರ್ಮೆಂಟ್ ಟ್ಯಾಕ್ಸ್ ದಾಗಿಂದ ಕೊಡ್ರಿ. ಕಾರ್ಖಾನೆಯವರು ನಾವು 3,200 ರೂಪಾಯಿ ಹೆಚ್ಚಿಗೆ ಕೊಡಕ್ಕಾಗುದಿಲ್ಲ ಅಂತಂದ್ರ ನೀವು ಕೊಡ್ರಿ ಅಂತ ಹೇಳಿ ಮುಖ್ಯಮಂತ್ರಿ ಅವ್ರು ನೀವು ಕೊಡ್ರಿ. ಸಾಹೇಬ್ರಿಗೆ ಕೇಳ್ರಿ, ಇವ್ರ ಜೋಡಿ 10 ನಿಮಿಷ ಕೊಡ್ರಿ. ಮತ್ತೆ ಮುಖ್ಯಮಂತ್ರಿಗೆ ಸಿಕ್ಕಾಪಟ್ಟೆ ಸೀಟಿಗೆ ಬರ ಅಂದ್ರೆ ಇವ್ರ ಕೈಯಾಗ ಫೋನ್ ಕೊಟ್ರಿ. ಇವ್ರಿಗೂ ಹೇಳ ಏನ್ರಿ ನೀವು ಉತ್ತರ ಕರ್ನಾಟಕ ಈ ಭಾಗದ ಹುಲಿಯಾಗಿ ಇದೊಂದು 200 ರೂಪಾಯಿ ಯಾವಾರ ಬಗೆಹರ್ಸಕ್ ಆಗುತ್ತಂತೇಳಿ ಇವ್ರಿಗೂ ಬೇದ್ನಿ. ಹೌದ್ರಿ, ಮತ್ತೆ ನಾ ಇಲ್ಲಿ ಬೇರೆ ಆ ಮಂದಿನ ಸಂಭಾಳಿಸ್ಬೇಕ್ರೆ ರಸ್ತಾದಾಗ ಅದೊಂದ ಇಲ್ಲಿ ಹೋರಾಟ ಈ ಟೆನ್ಷನ್. ಮತ್ತ ಇವ್ರು ನಮ್ಮ ಭಾಗದವ್ರದವ್ರು ನಮಗ್ ಸ್ವತಃ ಐತಿ. ಮತ್ ಮಂತ್ರಿಯವ್ರು ಯಾಕಾಗಿರಿ ದಬಾಶ್ಯ ಒಂದು 100-200 ರೂಪಾಯಿ ಬಿಡುಗಡೆ ಮಾಡಿಸ್ಬಿಟ್ರೆ ಕಾರ್ಖಾನೆಯವ್ರು ಒದ್ದಾಡ್ತಾರೆ. ಎಟ್ಟು ಗುದ್ದಾಡೋದ್ರಿ ನಾವು ಬೇರೆ ನೋಡ್ರಿ, ನಾವು ಕಬ್ಬು ಕಡಿಬೇಕಾಗಿತ್ತು, ಬೇರೆ ಬೆಳೆ ಮಾಡ್ಬೇಕಂದ್ರೆ ದಬಾಶ್ಯ. ಇವತ್ತ ಅವರು ಕೂಡ ಸರ್ಕಾರದಿಂದ 50 ರೂಪಾಯಿ ಅಂತಂದ್ರೆ ನಂಗೆ ಮಂತ್ರಿಯವರು 50 ಇಲ್ರಿ, ಇನ್ಯ 1 ರೂಪಾಯಿ ಕೂಡ ಕಡಿಮೆ ಆದ್ರೆ ನಾವು ಚಳವಳಿ ಹಿಂಗ್ ತಕ್ಕೋದಿಲ್ಲ. ನಮ್ ಗುರುಗಳ ಆದೇಶ ಆಗೈತಿ. ಇದು ಹುಲಿ ಒಮ್ಮೆ ಹೊಡಿತಪ್ಪ ಅಂದ್ರ ಅದು ಹೊಳ್ಳಿ ವಾಪಸ್ ಬರಕ್ ಸಾಧ್ಯ ಇಲ್ಲ. ಅದ 300 ಆಗಬೇಕನ್ನಂದ್ರೆ ಅವರು ಕೂಡ ಸರ್ಕಾರದಿಂದ ಒಂದು 100 ರೂಪಾಯಿ ಘೋಷಣೆ ಮಾಡ್ತಕ್ಕಂಥ ಸಂದರ್ಭ ಇವತ್ತ ಈ ಪರಿಸ್ಥಿತಿ. ಈ ಗುರ್ಲಾಪುರ ಐತಿಹಾಸಿಕ ಚಳವಳಿಯಿಂದ ಮತ್ತೆಲ್ಲ ನನ್ನ ಮೀಡಿಯಾ ದೇವರುಗಳೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸರ್ಕಾರದಿಂದ 100 ರೂಪಾಯಿ ಕೊಡ್ತಕ್ಕಂಥ ವಿಚಾರಕ್ಕೆ ಬಂದಿರತಕ್ಕಂಥದ್ದು ಗುರ್ಲಾಪುರ ವೇದಿಕೆಯಿಂದ. ಇದು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಕಷ್ಟ ಅಲ್ಲ, ಇಡೀ ಕರ್ನಾಟಕದ ಕಬ್ಬು ಬೆಳೆಗಾರರಿಗೆ ಒಂದು 100 ರೂಪಾಯಿ ಒಂದು ಟನ್ನಿಗೆ. ನೆನಪಿಟ್ಕೋರಿ, ಕರ್ನಾಟಕದ ರೈತರಿಗೆ ಒಂದೊಂದು ಟನ್ನಿಗೆ ಒಂದು 100 ರೂಪಾಯಿ. ಇದೇನು ಬಾಳ ಅಂತೇಳಿ ಅಲ್ಲ. ಇವತ್ತಿನ ಸಂದರ್ಭ ನಾವು ಕಾರ್ಖಾನೆಗಳನ್ನ ಬಂದಿಟ್ಕೊಂಡು ಹೋರಾಟ ಮಾಡತ್ತು. ಮತ್ತೆ ನಾವು ಅಧಿವೇಶನದಾಗ ಜಾಸ್ತಿ ಕೇಳೋದೈತೆ ಹೋರಾಟ ಮಾಡೋಣ್ರಿ, ಹೌದಿಲ್ಲ? ಆ ಸಂದರ್ಭದಾಗ ಆಯ್ತು ಆ ಹೋರಾಟ. ಕರೆಂಟ್ ಕೇಳ್ಬೇಕಾಗೈತಿ. ಕರೆಂಟ್ ಈಗ 7 ತಾಸು ಸಾಲು ಆತ್. ರಾತ್ರಿ ಹಗಲಿ ನಮಗೆ ನೀರು ಹಾಸಕ ನಾವು ಹಗಲಿ ನೀರು ಹಾಸ್ಬೇಕಾಗಿತ್ತು. ರಾತ್ರಿ ನಾವ್ ಯಾಕೆ ನೀರು ಹಾಸೋದು? ಯಾಕಂದ್ರ ರಾತ್ರಿ ನೀರು ಹಸಕ್ ಆಗ್ವತ್ರಿ ಅಜ್ಜರ. ಹಗಲಿ ನಾವು 12 ತಾಸು ನೀರು ಹಾಸಿ ಆರಾಮ್ ಮಕ್ಕೋಬೇಕು ಮಾಡ್ರು. ಇವ್ರಿಗೆ ಪುಕ್ಕಟ ಅನ್ನ ಹಾಕೋದು ಮತ್ತ ನಾವು ಯಾಕೆ ಸಾಯಿದ್ರಿ? ಅದಕ್ಕ ಹಗಲಿ 12 ತಾಸು ಕೂಡ ಕರೆಂಟ್ ಅನ್ನ ಕೊಡಬೇಕನ್ನುವಂತ ಹೋರಾಟ ಅಧಿವೇಶನದ ಸಂದರ್ಭವಾಗಿ ಮಾಡೋಣ್ರಿ. ಈಗ ಇವೆಲ್ಲ ವಿಚಾರಗಳಾಗ್ಯಾವ ಶಿವಾನಂದ್ ಸರ್. ಈಗ ಇದೆಲ್ಲ ಆಗೈತಿ, ಮಂದಿ ತಲೆಯಾಗ ಏನಾಗೈತಿ, ಇಷ್ಟೆಲ್ಲ 300 ರೂಪಾಯಿ ಗುದ್ದಾಡಿ ತಗೊಂಡು ಇನ್ನು ಪಕ್ಕ ಇವ್ರ ಕಾಟದಾಗ ಹೊಡೆದು ಇದನ್ನ ಲಾಭ ತಕ್ಕೋತಾರ ಅಂತ. ಅದಕ್ಕಾಗಿ ತಾವ ಮುಖ್ಯಮಂತ್ರಿ ಅವ್ರ ಕಡೆ ಒಂದು 2 ಗಂಟೆ ತಡ್ರಿ. ಮುಖ್ಯಮಂತ್ರಿ ಅವ್ರ ಕಡೆ ಇವತ್ತೊಂದು ನಿಯೋಗ ಒಯ್ಯುವಂತದನ್ನ ಮಾಡ್ಬೇಕಾಗೈತಿ. ಏಕಕ್ಕ ಇರ್ಲಿಗಪ್ಪ, ಇರ್ಲಿ, ವಿಷಯ ಅದಿಲ್ಲ, ಹಂಗ ಮಾತಾಡಂಗಿಲ್ಲ, ಹಂಗಿರಂಗಿಲ್ಲ, ಇರ್ಲಿ, ನಡೆದಿಲ್ಲ, ಹಂಗ ನಡೆಯಂಗಿಲ್ಲ, ಇರ್ಲಿ. ಈಗ ಕೇಳ್ರಿ ಕಾಟದ್ದು ಸಾಹೇಬ್ರ, ಈಗ ಕೇಳ್ರಿ. ಕೂಡ್ರು ಅಂತಂದ್ರೆ ಹಿಂಗ್ಯಾಕ್ ಮಾಡಕತ್ತಿ? ವಯಸ್ಸೇನಾಗ್ಯದ? ಕೂಡ್ರು ಸರ. ನೀನ್ ಅಂಗಿ ಕಾಲ ಡ್ಯಾನ್ಸ್ ಮಾಡಿಲ್ಲ ನೋಡ್ರಿ. ಹೋರಾಟಕ್ಕೆ ಈಗ ಡಿಜಿಟಲ್ ಸರ ಒಬ್ರು ಮಾತಾಡಕ ಹಂಗ ಮಾಡ್ಬಾರ್ದು. ಡಿಜಿಟಲ್ ಕಾಟ ಸರ, ಈಗ ಡಿಜಿಟಲ್ ಕಾಟದಿಂದ ಅದಕ್ಕೊಂದು ಇಂಡಿಕೇಟರ್ ಅಂತ ಬರ್ತೈತಿ. ಇಂಡಿಕೇಟರ್ಗೆ ಅವ್ರು 4-6 ಪಿನ್ಗಳು ಇಟ್ಟಿರ್ತಾರ. ಈಗ ಇವ್ರಿಗೆ ಸಾಹೇಬ್ರಿಗೆ ಹೇಳಿಲ್ರಿ, H.K. ಪಾಟೀಲ್ ಸಾಹೇಬ್ರಿಗೆ ಹೇಳಿದ್ರಿ ಇಲ್ಲ, ಹಂಗಲ್ರಿ ಸರ. ಅವ್ರು ಅಲ್ಲೂ ಮೋಸ ಮಾಡ್ತಿರ್ತಾರೋ, ಅದನ್ನ ಸೀಸ್ ಮಾಡಿಸ್ಬೇಕಂತೇಳಿ ಸಾಹೇಬ್ರಿಗೆ ಹೇಳತ್ತು. ಡೈರೆಕ್ಟ್ ಇಂಡಿಕೇಟರ್ ಡಿಸ್ಪ್ಲೇ ಹೋಗ್ಲಿ, ಇಲ್ಲ ಅಂದ್ರೆ ಕಂಪ್ಯೂಟರ್ ಆಯ್ತು ಸರಿ ಹೇಳ್ರಿ ಆತು. ಮತ್ತ ರಿಕವರಿ ಒಳಗೂ ಮೋಸ ಆಗತ್ತೈತಿ. ತೂಕ, ರಿಕವರಿ ಮತ್ತು ಕಬ್ಬಿನ ಬಿಲ್ ರೀ ಇಷ್ಟೆಲ್ಲ ಮಾಡಿದ್ವು. ಇನ್ನು 14 ದಿವಸನಾಗ ಇವ್ರು ಬಿಲ್ ಕೊಡ್ತಾರಿಲ್ಲ ಅನ್ನೋ ಅಂತದ್ದು ಕೂಡ ಅವಾಗ ನಾವು ಹೋರಾಟ ಮಾಡಕ್ ಹಚ್ಬೇಡ್ರಿ.
ಇಲ್ರಿ 14 ದಿವಸನಾಗ ಅವ್ರ ಮಣಿದೇವ್ರು ಕೊಡ್ಬೇಕ್ರಿ. ಅವ್ರ ಏನಾರ ಮಾಡಿ ನಮಗ್ ಸಂಬಂಧ ಇಲ್ಲ. ಹಾ, ಕಾನೂನು ಐತಿ. ಇನ್ನು ಮುಂದೆ ಸರ ನೀವು ಸಚಿವರದಿಲ್ರಿ, ಇನ್ನು ಮುಂದೆ ನೀವು 14 ದಿವಸನಾಗ ಕೊಡಿಸಿದ್ರ 15% ಇಂಟ್ರೆಸ್ಟ್ ಹಾಕಿ ಕೊಡ್ಸ್ತಕ್ಕಂಥದ್ದು ಕಾನೂನು ಐತಿ. ನೀವು ಕೊಡಿಸುವಂತ ಕೆಲಸ ಮಾಡ್ಬೇಕು. ನಾವು ಎದಕ್ಕೆ ಹೇಳ್ತೇವ್ರಿಗೆ, ನಾವು ಬ್ಯಾಂಕ್ನಾಗ ಇಲ್ಲ ಇಲ್ಲಿ ಸಾಲ ತಕೊಂಡಿರ್ತೀರಿ, ಸವಾರದ ಬ್ಯಾಂಕ್ನಾಗ ಅಲ್ಲಿ ಇಲ್ಲಿ ಅವ್ರು ಬಡ್ಡಿ ಕಟ್ಟಿದ್ರೆ ಬಿಡ್ತಾರ್ರಿ ಸರ್. ನಮ್ಮ ಏನೋ ತಮ್ಮ ಪುಕ್ಕಟ ಗಂಟದಾವ ತರೋ, ನಮ್ದೇನು ಪುಕ್ಕಟ ಇದ್ರಿ ಕಬ್ಬ. ಅವರು ಬಡ್ಡಿ ಕೊಡಬೇಕಾದ್ರೆ ಏನ್ ಬಿಡೇ ಇಲ್ಲ. ನೀವು 15 ದಿವಸನಾಗ ಕೊಡ್ಸಲಿಕ್ಕೆ ಸರ್ಕಾರ ಜವಾಬ್ದಾರಿ ಇರ್ಬೇಕು. ನಾವು ಮಾತ್ರ ನಿಮ್ ಜೊತೆ ಇದ್ರಿ. ಯಾವ ಕಾರ್ಖಾನೆ ಕೊಡುದಿಲ್ಲ. ನಾವು ಒಂದು 1000 ಮಂದಿ ರೆಡಿ ಆಗತ್ತಾರ. ಎಲ್ಲಿ ಹೋಗವ್ರನ್ನ ತೂಕನು ಚೆಕ್ ಮಾಡವ್ರ, ರಿಕವರಿ ನಾವು ಚೆಕ್ ಮಾಡವ್ರ. ನಮ್ದೊಂದು ಕಣ್ಣು ಇರೋದ್ರ ಯಾಕಂದ್ರೆ ಕಬ್ಬು ನಮ್ಮದೈತೆ. ಅದಕ್ಕಾಗಿ ನಾವು ಕೂಡ ಅದಕ್ಕೆ ಗಟ್ಟಿಯಾಗಿದ್ದೀವಿ. ಇದೇ ರೀತಿ ಇವತ್ತು ಬೆಳಗಾವಿ ಜಿಲ್ಲೆ ಒಳಗ ಯಾವ ರೀತಿ ಇವತ್ತ ನಮಗೆ 300 ರೂಪಾಯಿ ಸಿಗ್ಲಿಕ್ಕೆ ಸಾಧ್ಯತೆ, ಬಾಗಲಕೋಟೆ, ಬಿಜಾಪುರ, ನಮ್ಮ ಹಳ್ಯಾಳ ಇವತ್ತೆಲ್ಲ ಭಾಗದಾಗ ಕೂಡ ಆ ರೈತರಿಗೂ ಅವ್ರು ನಮ್ಮವರು ಅವರೆಲ್ಲ ಹೋರಾಟಕ್ಕ ಬೆಳಗಾವಿ, ಬಾಗಲಕೋಟೆ ಜನ ಕೂಡ, ಬಿಜಾಪುರ, ಯಾದಗಿರಿ, ಗುಲ್ಬರ್ಗ ಅಲ್ಲಿಂದ್ರೆ ಎಲ್ಲ ಕೂಡ ಇವತ್ತು ಜನ ಈ 100 ರೂಪಾಯಿ ಏನೈತಿ ಇಡೀ ರಾಜ್ಯಕ್ಕೆ ಅನ್ವಯ ಯಾಕತ್ತಿದ್ದು ವ್ಯವಹಾರ ಬೇರೆ. ಕಾರ್ಖಾನೆಯವ್ರ ಕಡೆ ನೀವು ಹಣ ಕಳಿಸ್ಕೊಡ್ತಕ್ಕಂಥದ ಈ ಚಟುವಟಿಕೆಯನ್ನ ಇಡೀ ನಮ್ಮ ಈ ಉತ್ತರ ಕರ್ನಾಟಕ ಭಾಗಕ್ಕ ಈ ಕಾರ್ಖಾನೆ ಸುತ್ತು. ಈಗಾಗಲೇ ಮಂಡ್ಯದವರವರು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ಯಾರ. ಸರ್ಕಾರದಿಂದ ಅವ್ರು 100 ರೂಪಾಯಿ ಹೋಗ್ತಕ್ಕಂಥದ್ದು ಅವ್ರಿಗೂ ಹೋಗ್ತದೆ, ಅದೆಲ್ಲ ತೊಂದರೆ ಇಲ್ಲ. ದಯವಿಟ್ಟು ಈಗಾಗಲೇ ಯಾಕಂದ್ರೆ ಬಿಜಾಪುರ ಮತ್ತು ಬಾಗಲಕೋಟೆ ಒಳಗಲ್ಲಿ ಚಳವಳಿ ನಮ್ಮವ್ರು ಪ್ರಾರಂಭ ಮಾಡ್ಯಾರ. ಅದನ್ನು ಕೂಡ ದಯವಿಟ್ಟು ತಾವು ಸಹಕರಿಸ್ರಿ. ಇದು ಕಬ್ಬು ಬೆಳೆಗಾರರ ಬದುಕ ಬೀದಿ ಒಳಗೆ ಕೂತು ಕಾರ್ಖಾನೆಯವ್ರಿಗೂ ಕೂಡ ದಯವಿಟ್ಟು ನಾವ್ ಏನೇನೋ ಮಾತಾಡಿದ್ವು, ಕಾರ್ಖಾನೆಯವ್ರಿಗೆ ಏನೇನೋ ಬೇಕು. ದಯವಿಟ್ಟು ನೀವ್ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಬೇಜಾರು ಮಾಡ್ಕೋಬೇಡ್ರಿ ಅಂದ್ರೆ ಮತ್ತೆ ಇನ್ನೊಂದು 100 ಎಕ್ಸ್ಟ್ರಾ ಕೊಟ್ಟಾಗುವತ್ತ ಕಾರ್ಖಾನೆ ಚಾಲೂ ಮಾಡ್ರಿ, ನಮ್ದೇನು ತೊಂದರೆ ಇಲ್ಲ. ಆದ್ರೂ ಏನೈತಿ ಇವತ್ತ ನಾ ಯಾಕೆ ಇಲ್ಲಿ ನಿಮ್ಮನ್ನ ಕರೆಸ್ಬೇಕಾತಂದ್ರ ಸರ್ಕಾರ ಗುರ್ಲಾಪುರದಾಗ ಬಿಲ್ ಫಿಕ್ಸ್ ಆಗೈತಿ. 200 ಬಿಲ್ ಫಿಕ್ಸ್ ಆಗೈತಿ ಗುರ್ಲಾಪುರದಾಗ. ಇನ್ನೂ ಒಂದು 100 ರೂಪಾಯಿ ಜಾಸ್ತಿ ಎಲ್ಲಿ ಆಗೈತಿ, ಅದು ಗುರ್ಲಾಪುರದಾಗ ಆಗ್ಬೇಕು. ಮತ್ ನಮ್ಮ ಶಶಿಕಾಂತ್ ಗುರುಜಿ, ಮುರುಘರಾಜೇಂದ್ರ ಗುರುಗಳ ನೇತೃತ್ವದಾಗ ಅದು ಅಧಿಕೃತ ನಮಗೊಂದು ತಾವು ಡಾಕ್ಯುಮೆಂಟ್ಸ್ ಕೊಟ್ಟ ಹೋಗ್ಬೇಕು, ನೀವು ಇಲ್ಲೇ ಬರ್ಬೇಕಂತೇಳಿ ನಾನು ನಿನ್ನ ಕೂಡ ಜಿಲ್ಲಾಧಿಕಾರಿ SP ಸಾಹೇಬ್ರು ಒತ್ತಾಯ ಮಾಡಿದ ತಕ್ಷಣ ಆಯ್ತು ತಮ್ಮ ಇಷ್ಟೆಲ್ಲ ಗುದ್ದಾಡಿದಿ, ಮತ್ತೆ ಇನ್ನು ಅದಂಟೆ ಬಿಡು ಮಗ ಅಲ್ಲೇನ ಹೆಂಗಿರು ಕರ್ಸು ಅಂತೇಳಿ ಅವರು ಕೂಡ ಇವತ್ತು ಕರೆಸ್ಯಾರು. ದಯವಿಟ್ಟು ತಾವ ಆಯ್ತಾಯ್ತು ಸರ್, ಅವ್ರ ಕಾರ್ಖಾನೆ ಅವ್ರಿಗೂ ಕೂಡ ನಾವಿಷ್ಟು ಕಬ್ಬಿನ ಬಿಲ್ ಕೊಡ್ತು ಅಂತ ಬೋರ್ಡ್ ಹಚ್ತಕ್ಕಂಥದ್ದು ಮಾಡ್ರಿ. ಈಗಾಗಲೇ ಇವತ್ತ ನಮ್ಮಲ್ಲಿ 13 ರಿಕವರಿ ಬಂದಿರತಕ್ಕಂಥವ್ರದಾರ. ಎಲ್ಲಿ ಬೈಲೊಂಗಲ್ ಕಾರ್ಖಾನೆ ಅದು, ಅಂಥವ್ರಿಗೆ ಆ ರಿಕವರಿ ಆಧಾರ ಮೇಲೆ ಇದಕ್ಕಿಂತ ಮೀರಿ ಜಾಸ್ತಿ ಬೆಲೆ ಕೊಡ್ಬೇಕಾಗೈತಿ. ಅವ್ರು ಕೊಡ್ಲೇಬೇಕು, ಅವ್ರು ಮಣಿದೇವ್ರು ಕೊಡ್ಬೇಕು, ಅದೇನು ಬಿಟ್ಟದ್ದಲ್ಲ. ಬೆಂಗಳೂರ ಸಭೆಯನ್ನು ಸರ್, ಒಬ್ಬ ಮುಖ್ಯಮಂತ್ರಿ ಸಭೆಯನ್ನ ಸುಮಾರು 1-2 ಗಂಟೆ ಈ ಭಾಗದ ಹಲವಾರು 10-20 ಮುಖಂಡರ ಜೊತೆ ಕರ್ಕೊಂಡು ಹೋಗಿ ಶುಗರ್ ಕಮಿಷನರ್, ಯಾಕಂದ್ರೆ ನಿಮ್ಗೆ ತಾಕತ್ ಮಾಡಕ್ರಿ. ಅದೇನಾಗೈತ್ರಿ, ನಿಮ್ಗ 5 ಮಂದಿ ಇಟ್ಕೊಂಡು ಅಲ್ಲಿ ಅಡ್ಡಾಡೋದು ಬೇಡ ಅನ್ನತ್ರು ಇಲಾಖೆಗೆ. 50 ಮಂದಿ ಇಟ್ಕೊಂಡು ಅಡ್ಡಾಡ್ರಿ ಅಂದ್ರ ತಮ್ಮ ಇಲ್ಲಿ ಹೋಗುವ ಕಾರ್ಖಾನೆ ಚೆಕ್ ಮಾಡೋ, ಅದೇನಾಗೈತೆ ಅನ್ನಕ್ ಬರುತ್ತೆ. 5 ಮಂದಿ ಕಾಕಪತ್ರ ಮಾಡಕ್ಕ ಸರಿ ಆಗುವ ಜನ್ಮ 10-15 ವರ್ಷ ನಾವು ಗುದ್ದಾಡತ್ತು. ಅದಕ್ಕಾಗಿ ದಯವಿಟ್ಟು ತಾವ ಇನ್ನ ಹಲವಾರು ವಿಚಾರಗಳು ಕೂಡ ಅದಾವು, ಅದ್ರ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಆಗ್ತತಿ. ಈಗ ಸರ್ಕಾರದಿಂದ ಅವರ ಏನನ್ನ ಇವತ್ತು ನಮಗ ವಿಚಾರಗಳಂತಂದ್ರ ಅನ್ನುವಂಥದ್ದು ಅಧಿಕೃತವಾಗಿ ನಂಗ ಬಾಯಲ್ಲಿ ಹೇಳ್ಬಿಟ್ಟೆ 100 ರೂಪಾಯಿ ಅಂತೇಳಿ. ಅದೇನಾಯ್ತು ನೋಡ್ಬೇಕಲ್ಲ. ಕಬ್ ಹೌದೌದು ಸರ್. ಇನ್ನೊಂದ್ರಿ 114 ರೂಪಾಯಿ ಸರ್, 114 ರೂಪಾಯಿ ರೀ ಕಟಾವುದ್ರಿ. ಕಟಾವು ಮಾಡ್ತಕ್ಕಂಥದ ಅದು 4 ಕಾರ್ಖಾನೆ 2-3 ಕಾರ್ಖಾನೆ ಅಷ್ಟೇ ಕೊಟ್ಟವ್ರಿ. ಇವತ್ತು ನಮ್ಮ ಸತೀಶ್ ಶುಗರ್ ಕೊಟ್ಟಿಲ್ರಿ, ಹಲವಾರು ಬೇರೆ ಬೇರೆ ಶಿವಶಕ್ತಿ ಕೆಲವು ಕಾರ್ಖಾನೆಗಳು ಕೊಟ್ಟಿಲ್ಲ. ಅದಕ್ಕಾಗಿ ಒಂದೊಂದು ಫ್ಯಾಕ್ಟರಿ ಕ್ಲಿಯರ್ ಮಾಡಿಲ್ರಿ ಸರ್. ಅದು 114 ರೂಪಾಯಿ ಕೂಡ ಸ್ಟ್ರಿಕ್ಟ್ ಆಗಿ ಕೊಡಿಸ್ತಕ್ಕಂಥದ್ದು ಆಗ್ಬೇಕು. ಒಬ್ರು ಕೊಟ್ಟರು ಒಂದು ಕಾರ್ಖಾನೆ ಕೊಡ್ಲಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗ್ತದ್ರಿ, ಅವ್ರಿಗೆ ತೊಂದರೆ ಆಗ್ತೈತಿ. ಅದಕ್ಕ ಈ ಎಲ್ಲಾ ವಿಚಾರಗಳನ್ನ ಕುರಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೋ. ದಯವಿಟ್ಟು ಒಂದ ವಿನಂತಿ, ತಾವ್ಯಾರು ಗೌರ್ಮೆಂಟ್ ಕೊಟ್ಟಾರು ಡೈರೆಕ್ಟ್ 100 ರೂಪಾಯಿ, ಅದು ಸಂಬಂಧ ಇಲ್ರಿ. 100 ರೂಪಾಯಿ ಗೌರ್ಮೆಂಟ್ ಕೊಡೋದು ಅಂದ್ರೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಸರ್ ಅವ್ರ 150 ರೂಪಾಯಿ ಕೊಡ್ಬೇಕಂತ ಹೇಳಿದ್ರು, ಅದು ಇಲ್ಲಿವರೆಗೆ ಕೊಟ್ಟಿಲ್ಲ. ಅದು ಕೂಡ ರೈತರದ ಒತ್ತಾಯ ಐತೆ ಅನ್ನುವಂಥದ. ಅದಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಆಗೈತಿ. ಶಾಂತಿ ಇರ್ರಿ ನೋಡ್ರಿ, ಸಾಹೇಬರು ಮಾತಾಡ್ತಾಗ ಶಾಂತಿ ಇರ್ಬೇಕ.
ಈಗ ಒಳ್ಳೆ ಸಂದೇಶ ಕೊಡುತ್ತನ್ಯಾಗ ಕನ್ಫ್ಯೂಸ್ ಆಗಿ ಆ ಹೂ ಅಂದ ಇಲ್ಲ. ದಯವಿಟ್ಟು ನೋಡು, ಹೋಗುದ್ನ್ಯಾಗ ಮನುಷ್ಯ ಗಾಡಿದು ಈಗ ಬಂದಾರ, ಅವ್ರು ಚಲೋ ಸಂದೇಶ ತಂದಾರ. ಅವ್ರ ಅಜ್ಜಾರದಾರ, ನಮ್ ಶಶಿಕಾಂತ್ ಗುರುಗಳು ಅದಾರ. ಇವತ್ತು ಅವ್ರ ನೇತೃತ್ವ ಹೋರಾಟ ಈ ದೇವ್ರು ನಡೆದೈತಪ್ಪ ಅಂದ್ರ ಅವ್ರ ಗೌರವಯುತವಾಗಿ ಇವತ್ತೇನ್ ಸಂದೇಶ ಅದನ್ನು ಕೇಳಿ ನಾವು ಶಾಂತ ರೀತಿಯಿಂದ ತಾವೆಲ್ಲರೂ ಕೂಡ ಏ ಅಣ್ಣ ಯಾಕಪ್ಪ ಇರ್ಲಿ, ಅವ್ರು ಮೀಡಿಯಾದವ್ರು ಬೇಕಪ್ಪ, ಇರ್ಲಿ ಒತ್ತಿರ್ಲಿ, ಇರ್ಲಿ ಒತ್ಲಿ. ಅವ್ರು ಮುಂದೆ ಬಿಡ್ರಿ, ಮೀಡಿಯಾದವ್ರು ಮುಂದೆ ಬರ್ರಿ, ನೀವು ಹಿಂದೆ ಹೋಗ್ರಿ. ಅವ್ರು ಅವ್ರು ಸರ್ಕಾರ ಮಾಡ್ರಿ, ಇರ್ಲಣ್ಣ ನೀನ ಹಿಂದೆ ಹೋಗುವ. ಮೀಡಿಯಾದವ್ರು ಮುಂದೆ ಬರ್ರಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ಆಯ್ತು, ಈಗ ಸಾಹೇಬರು ಮಾತಾಡ್ತಾರು. ಈಗ ಸಚಿವರು ಶಿವಾನಂದ ಪಾಟೀಲ್ ಸರ್ ನೀವೆಲ್ಲ ಉದ್ದೇಶಿಸಿ ಮಾತಾಡ್ತಾರೋ, ದಯವಿಟ್ಟು ಕೇಳ್ರಿ. ಏನ ಕಿವಿ ಅಪ್ಪ, ಏನ್ ಮಾಡಕ್ ಬರೋದಿಲ್ಲ, ಬಿಸಿಲು ಬಾಳ ಕಿವಿ ಅಪ್ಪ ಇರ್ಲಣ್ಣ. ಸರ್ FRP ಬದಲ ಅದು ದಿಲ್ಲಿಗೆ ನಿಯೋಗನ್ನ ನಾವು ಮೊನ್ನೆ ಅವರ ರಾಘವೇಂದ್ರ ಸಾಹೇಬರು ಕೂಡ ಅವ್ರಿಗೆ ಹೇಳಿದ್ರು, ವಿಜೇಂದ್ರ ಅವರು ನೀವೊಂದು ನಿಯೋಗ MP ಅವ್ರನ್ನ ಕರ್ಕೊಂಡು ಎಲ್ಲ ಮುಖಂಡರು ಕರ್ಕೊಂಡು ನರೇಂದ್ರ ಮೋದಿ ಅವರು ಭೇಟಿ ಮಾಡಿಸ್ಲಿ, ಅದು ಒಳ್ಳೆ 9.5 ಆಗಲಿ ಅಂತೇಳಿ ಅದು ಕೂಡ ಒಂದು ತಮ್ಮದು ರಾಜ್ಯ ಸರ್ಕಾರದ ಒಂದು ನಿಯೋಗ ಒಯ್ಯುವಂತದ್ರ ಜೊತೆ ರೈತರನ್ನ ಒಳಗೊಂಡ ಕರ್ಕೊಂಡು ಹೋಗುವಂತದ್ದು ಆಗ್ಬೇಕು ಅನ್ನೋಂತ ವಿಚಾರ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಪ್ರಪ್ರಥಮದಲ್ಲಿ ಅಣ್ಣ ಬಸವಣ್ಣನವ್ರ ಎಲ್ಲಾರು ಲೈಕ್ ಮಾಡ್ರಿ ಅಣ್ಣಗಳ್ರಿ. ನೆನದು ಇವತ್ತಿನ ಕಳೆದ 10 ದಿವಸದ ಈ ಹೋರಾಟ, ಬುರ್ಲಾಪುರ್ ಕ್ರಾಸಿನ ಹೋರಾಟದಲ್ಲಿ ವೇದಿಕೆ ಸಾನ್ನಿಧ್ಯತೆಯನ್ನು ವಹಿಸಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿ ಆಶೀರ್ವಾದ ಮಾಡಿ ನಮ್ಮ ಮನಸ್ಸುಗಳನ್ನ ಕೂಡಿಸಿರ್ತಕ್ಕಂಥ ಪರಮ ಪೂಜ್ಯ ಮುಗುಳ್ಕೊಡ್ ಅಜ್ಜ ಅವರ ಪಾದಾರಂಗಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಅದೇ ತರ ಮುಕ್ತೇಶ್ವರ ಹಡಿಗ್ನಾಳ್ ಸ್ವಾಮಿಗಳು ಪಾದಾರಂಗಗಳಲ್ಲಿ ಪಡಮಟ್ಟು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಹಿರಿಯ ಹೋರಾಟಗಾರರು ನಮ್ಮ ಕರ್ನಾಟಕದಲ್ಲಿ ಒಂದು ಸಂದರ್ಭದಲ್ಲಿ ರೈತ ಸಂಘ ಅಂದ್ರೆ ನಂಜುಂಡ ಸ್ವಾಮಿ ಅವ್ರ ನಂತರ ರೈತ ಸಂಘ ಅಂತ ಹೇಳಿ ಮಾತಿತ್ತು. ಆ ಸ್ಥಾನ ತುಂಬತಕ್ಕಂಥವ್ರ ಕೊರತೆ ಬಹಳ ಇತ್ತು. ಅದನ್ನ ಯಾರಾದ್ರೂ ತುಂಬಿದ್ರೆ ಅದು ಕುರುಬರು ಶಾಂತನಗೌಡರು ಅಂತೇಳಿ ಬಹಳ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಕುರುಬರು ಶಾಂತಕುಮಾರ್ ಅವರು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿಲ್ಲ. ಇವತ್ತು ನೀವು 10 ದಿವಸನಾಗ ನನಗೆ ಅಂಜಿ ಓಡಿಸಿದ್ರಿ. ಅವ್ರ ಜೀವನ ತುಂಬಾ ಹೋರಾಟ ಮಾಡಿದಾರ. ಅವ್ರ ದುರ್ದೈವ ಎಂತಾದು ಅಂತಂದ್ರೆ ಅವ್ರ ಇಡೀ ಜೀವನವನ್ನೇ ರೈತ ಸಂಘದ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಮುಡುಪಿಟ್ಟಿದ್ದಾರೆ. ಅಂಥವ್ರು ಇವತ್ತು ನಿಮ್ಮ ಊರಿಗೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಅವ್ರು ಯಾವ ಸ್ಥಿತಿ ಒಳಗೆ ಬಂದಾರ ಗೊತ್ತಿಲ್ಲ ನಿಮಗೆ. ಮೊನ್ನೆ ಇದೇ ರೈತ ಹೋರಾಟಕ್ಕೆ ದಿಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು. ಆ ಆಕ್ಸಿಡೆಂಟ್ ಆದ್ರೆ ಅವ್ರ ಸ್ವಾಭಿಮಾನಿ ಅಂತ ಅದು ನಿಮಗೆ ಗೊತ್ತಿಲ್ಲ. ಸರ್ಕಾರಿ ದವಾಖಾನೆಯಲ್ಲಿ ಇವತ್ತು ಅವರು ಟ್ರೀಟ್ಮೆಂಟ್ ತಗೊಂಡು ನಾವು ಸ್ವತಃ ಹೋಗಿ ಹೇಳಿದ್ವಿ, ಸರ್ಕಾರದಿಂದ ಏನೂ ತಾವು ಬಯಸ್ಬೇಡ್ರಿ, ನಾವು ಮಾಡ್ತೀವಿ ಅಂದ್ರೆ ನಿಮ್ಮ ಹಣ ನಮಗ್ ಬೇಡ ಅಂತಕ್ಕಂಥ ನಾಯಕರು ಯಾರಾದ್ರೂ ಇದ್ರೆ ಅದು ಶಾಂತಕುಮಾರ್ ಅವರು. ಅವರನ್ನ ಕಂಡು ಮುಖ್ಯಮಂತ್ರಿಗಳು ಸ್ಪೆಷಲ್ ಹೆಲಿಕಾಪ್ಟರ್ ಮಾಡಿ ನೀವು ಇವತ್ತು ಆರೋಗ್ಯವಂತರಾಗಬೇಕು, ನಮ್ಮ ಮಾರ್ಗದರ್ಶನ ಮಾಡ್ಬೇಕಂತ ಹೇಳಿ ಅವರು ಕಂಬನಿ ಮಿಡಿದವರು. ಅಂಥವ್ರು ಇವತ್ತು ಹೋರಾಟಕ್ಕೆ ಬಂದಾರ.
ಅವರಿಗೆ ಶಕ್ತಿ ತುಂಬತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಚುನ್ನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು ಅಂತೇಳಿ ನಾನು ಹೇಳಬೇಕಾಗ್ತದೆ. ಅವ್ರು ಇರದೆ ಹೋಗಿದ್ರೆ ಇಲ್ಲಿ ನಾನು ಬರ್ತಿರ್ಲಿಲ್ಲ. ನಾ ಬಂದೆ, ಬರುದ್ರಾಗ ನಾನು ನೋಡ್ದೆ, ನಾ ಮನುಷ್ಯ ಅದನ್ನ ಇತ್ತಿದ್ದೀನಿ, ನನಗೆ ಹೆಣ ಮಾಡಿದ್ರಿ ನೀವು. ಇದು ಇರ್ಬೋದಂದ್ವಿ ನಾವು, ಏನ್ ನಮಗೆ ನಾ ಇನ್ನ ಜೀವಂತ ಅದೀನಿ ಅಂತ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿಲ್ಲ ನೀವು ಅವತ್ತು. ಹಿಂಗೆಲ್ಲ ನಡೀದಿದ್ದನ್ನು ಬಹಳ ಗಣನೆಗೆ ಇಟ್ಕೋಬಾರ್ದು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡ್ವಿ. ನಾನು ಅವಾಗೆ ಅಂದೆ, ನೋಡ್ರು ವಿಜೇಂದ್ರನ್ ಎಂತ ನಶೀಬದ, ಅವ ಬರ್ಡೇ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಹೊಂಟೀನಿ. ಒಂದ್ ಸಮಯ ಅವ್ರ ಹಣೆ ಬಾರ್ದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರ್ನಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು ಏನ್ ಮಾಡ್ಯಾರ? ಅದು ಹಿಂದಿ ಒಳಗೊಂದು ಗಾದಿ ಮಾತದ, ಖುದಾಮ ಇರ್ಬಾಂತು ಗದಾ ಪೈಲ್ವಾನ್ ಅಂತ. ಹಂಗ ಅವ್ರ ಹಣೆ ಬಾರ್ನಾಗ ಹಂಗ ಬರ್ದದು. ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಕಾಶ್ ನಾಯ್ಕರು ಅವರು ಬಹಳ ದೊಡ್ಡ ಹೋರಾಟಗಾರ. ನನ್ನ ಜೋಡಿ ಒಂದು 10 ಸರ್ತಿ ಜಗಳಾಡ್ಯಾರಿ. ಹೀಗೆ ನಾ ಯಾವಾಗ ಈ ಖಾತೆ ನನ್ನ ಕೈ ಬಿಡ್ತದೆ, ಯಾವಾಗ ಅವ್ರು ನನ್ನ ಜೋಡಿ ಜಗಳಾಡೋದು ಬಿಡ್ತಾರ ಅಂತೇಳಿ ನಾನು ಚಿಂತೆ ಮಾಡತ್ತೀನಿ. ವಿ ಕಿರಣ್ ಅವರು, ರಾಜು ಪವಾರ್ ಅವರು, ಸುಬೇದಾರ್ ಅವರು, ವಿಶೇಷವಾಗಿ ನಾನು ಈರು ಅಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಅಕಸ್ಮಾತ್ ಈ ಜಿಲ್ಲಾ SP ಮತ್ತು ಜಿಲ್ಲಾ DC ಅವರು ಇರದೇ ಇದ್ರೆ ನಾನು ನಿಮಗೆ ವೇದಿಕೆನೆ ಮುಟ್ತಿದ್ದಿಲ್ಲ. ಅವರಿಬ್ರು ಬಹಳ ನನಗೆ ಹೇಳಿದ್ರು, ನೀವು ಅಲ್ಲಿ ಹೋಗ್ತಕ್ಕದ್ದಲ್ಲ ಅಂತೇಳಿ. ನಾನು ಅವ್ರಿಗೆ ಭೇಟಿಯಾಗಕ್ಕೆ ಬಂದಿನ್ರಿ, ನೀವು ಅಲ್ಲಿ ಬಿಡ್ದಿದ್ರೆ ನಾನು ಹೋಗ್ಲಾರ್ದೆ ಹೋಗುವುದೇ ಇಲ್ಲ, ನೀವೇನ್ ಮಾಡ್ತೀರಿ ಮಾಡ್ರಿ ಅಂದೆ. ಅವ್ರಿಗೂ ಚಿಂತೆ ಆಯ್ತು, ಯಾಕಂದ್ರೆ ನೀವು ಅಷ್ಟು ಆ ವೀರಾವೇಶದಲ್ಲಿ ಇದ್ರೆ ಅವತ್ತು. ಇದು ಸ್ವಾಭಾವಿಕ. ಯಾಕಂತಂದ್ರೆ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತನ ತಾಳ್ಮೆಯನ್ನ ನಾವು ಎಂದೂ ಪರಿಶೀಲನೆ ಮಾಡಬಾರ್ದು. ಈ ದೇಶ ಒಂದ್ ಕಾಲದಲ್ಲಿ ಬರೀ 35 ಕೋಟಿ ಜನ ಇದ್ವಿ ನಾವು. ಸ್ವಾತಂತ್ರ್ಯ 2 ಹೊತ್ತಿನ ಅನ್ನ ನಮಗ್ ಹಾಕ್ಲಿಕ್ಕೆ ಆಗ್ತಿದ್ದಿಲ್ಲ. ಯಾಕಂದ್ರೆ ನಾವು ಮೆಕ್ಸಿಕನ್ ಗೋಧಿ ತರಿಸ್ತಿದ್ವಿ, ದೋತ್ರ ಅಂಗಿ ನಾವು ಬೇರೆ ರಾಜ್ಯದಿಂದ ತರಿಸ್ತಿದ್ವಿ, ಉಳ್ಳು ಎಣ್ಣೆ ಉಂಬಾ ಎಣ್ಣೆ ಅಂತಿದಲ್ಲ ಅದು ಬೇರೆ ರಾಷ್ಟ್ರದಿಂದ ಇವತ್ತು ತರಿಸ್ತೀವಿ, ಪೆಟ್ರೋಲು ತರಿಸ್ತೀವಿ, ಅದನ್ನು ತರಿಸ್ತೀವಿ. ಆದ್ರೆ ಅವತ್ತು ಒಬ್ಬ ನಾಯಕನನ್ನ ನಾವು ನೆನಿಬೇಕು. ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಿಜವಾಗ್ಲೂ ಜೈ ಜವಾನ್ ಜೈ ಕಿಸಾನ್ ಅಂದಂತ ಮಹಾತ್ಮ ಯಾರಾದ್ರಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತ ಹೇಳಿ ಹೇಳ್ಬೇಕು. ಅವರು ದೇಶದ ಜನ ಒಂದೊತ್ತು ಉಪವಾಸ ಬೀಳ್ತಾರಂದ್ರೆ ನಾನು ಉಪವಾಸ ಇರ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ವಿ. ಅವಾಗ ನಮಗೆ ಅರಿವಾಯ್ತು, ನಾವು ಎರಡು ಹೊತ್ತು ಊಟ ಮಾಡ್ಬೇಕಾದ್ರೆ ರೈತ ಬೇಕು ಅನ್ನೋದು. ಆದ್ರೆ ಇವತ್ತು ಸುದೈವ ಎಂತದದು ಅಂದ್ರೆ 35 ಕೋಟಿ ಅಲ್ಲ, ಈ ದೇಶದ 140 ಕೋಟಿ ಜನರಿಗೆ 2 ತಿಂಗಳು ಕುಂಡ್ರಿಸಿ ಅನ್ನ ಹಾಕ್ತಕ್ಕಂಥ ಶಕ್ತಿ ಯಾರಿಗಾದ್ರಿದ್ರೆ ಅದು ರೈತನಿಗೆ ಮಾತ್ರ ಇದೆ, ಬೇರೆ ಯಾರಿಗೂ ಇಲ್ಲ ಅಂತೇಳಿ ಹೇಳಬೇಕು. ಇವತ್ತು 140 ಕೋಟಿ ಜನರು ಕುಂತು 2 ತಿಂಗಳು ತಿನ್ನಬಹುದು ಅಷ್ಟು ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಭಗವಂತ ನಮ್ಮ ರೈತರಿಗೆ ಕೊಟ್ಟಿದ್ದಾರೆ. ಇದು ನಮ್ಮ ಸುದೈವ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ DC ಅವರಿಗೆ, SP ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ಈ ಆಂದೋಲನ ಚುನಾವಣಾ ಹೋರಾಟ ಅಂತ ಹೇಳಿದ್ರೆ ಇದು ಆಂದೋಲನ ಬರೇ ಕುರ್ಲಾಪುರ್ ಕ್ರಾಸ್ ನಾಗ ಆಗಿದ್ರು ನಾವು ತಾಳ್ಕೋತಿದ್ವಿ. ಆದ್ರೆ ಇದು ರಾಜ್ಯವ್ಯಾಪಿ ನಮಗ ಅವಾಗ ಅರಿವಾಯ್ತು. ಒಂದು ದಿವಸ ಬಿಟ್ರೆ
ಇದು ರಾಜ್ಯ ಅಲ್ಲ ದೇಶನೇ ಕಿತ್ಕೊಂಡು ಹೋಗ್ತದ ಅನ್ನುವಂತ ಸ್ಥಿತಿಗೆ ತಂದಿದ್ರಿ ಬರೇ ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ, ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ತಾವು ಎಚ್ಚರಿಕೆ ಗಂಟೆಯನ್ನ ಬಾರಿಸಿದ್ದೀರಿ. ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಒಂದು ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದೆ. ಆ ವಿಚಾರಗಳನ್ನ ಕುರುಬೂರು ಶಾಂತಕುಮಾರ್ ಅವರು ಅನೇಕ ಬಾರಿ ಟಿವಿಯಲ್ಲಿ ಮಾತನಾಡಿದ್ದಾರೆ. ಇವತ್ತು ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮಲ್ಲಪ್ಪ ಅಂಗಡಿ ಅವರು, ಕನ್ನೂರ್ ಅವರು, ಶ್ರೀಶೈಲ್ ಅವರು, ಬಹಳ ಜನ ಇನ್ನ ವೇದಿಕೆ ಮೇಲೆ ಇದ್ದಾರೆ. ನನಗೆ ದಯಮಾಡಿ ಅವ್ರ ಹೆಸರು ತಗೊಳಕ್ಕಾಗಲ್ಲ, ಕ್ಷಮೆಯನ್ನ ಕಿತ್ಕೋಗ್ತಾ ಇರ್ತೀನಿ ಎಲ್ಲರಲ್ಲಿ. ಅವರೆಲ್ಲರ ಹೆಸರು ಚುನಾವಣಾ ತಗೊಂಡು ನಾನು ಒಂದೂ ಬಿಟ್ಟಿಲ್ಲ. ಏನಾರೇ ಬಿಟ್ಟಿದ್ರೆ ಅವ್ರು ಮತ್ತೆ ನೆನಪು ಮಾಡಿ ತಗೋತಾರೆ. ಇಂದ್ರಗಡೆ ನೀವು ಚಿಂತೆ ಮಾಡಬೇಡ. ಈ ಹೋರಾಟಕ್ಕೆ ಬಲ ತುಂಬತಕ್ಕಂಥ ಇಡೀ ಕರ್ನಾಟಕದ ರೈತರು, ನಾನು ಬರೇ ಬುರ್ಲಾಪುರ ರೈತರು ಅನ್ನೋದಿಲ್ಲ. ನಿಮ್ಮನ್ನ ನೋಡಿ ಬಾಗಲಕೋಟದವ್ರು ಎದ್ರು, ಬಾಗಲಕೋಟದವ್ರು ನೋಡಿ ಬಿಜಾಪುರದವ್ರು ಎದ್ರು, ಬಿಜಾಪುರದವ್ರು ನೋಡಿ ಗುಲ್ಬರ್ಗಾದವ್ರು ಎದ್ರು, ಗುಲ್ಬರ್ಗ ನೋಡಿ ಬೀದರ್ದವ್ರು ಎದ್ರು. ಮುಂದೆ ಬಾರ್ಡರೇ ಮುಗೀತು ನಮ್ದಲ್ಲಿ. ನಾವು ಅಲ್ಲಿಗೆ ಮುಗೀತತ್ತೆ ತಿಳಿದಿದ್ವಿ. ಹಿಂಗ ಶುರು ಆಯ್ತು. ಯಾದಗಿರಿ, ರಾಯಚೂರ, ಮೈಸೂರ, ಮಂಡ್ಯ, ಹಾಸನ, ಚಾಮರಾಜನಗರ ಉಳಿದಿತ್ತು, ಅದೂ ಬಂದದ ಇಲ್ಲಿ. ಇವತ್ತು ಯಾವ ಮೂಲೆಯಲ್ಲಿ ಕೂಡ ಬೆಳಗಾವಿ ಶುರು ಆಗಿದ್ದು ಇಡೀ ರಾಜ್ಯವ್ಯಾಪಿ ಹೋರಾಟಗಾರರು ತನು ಮನ ಧನದಿಂದ ನಿಮಗ್ ಸಹಾಯ ಮಾಡಿದ್ದಾರೆ. ಅವ್ರಿಗೆ ನಾನು ಎಷ್ಟೇ ಕೃತಜ್ಞತೆ ಹೇಳಿದ್ರೆ ಕಡಿಮೆ. ನಾನು ಅದೇ ಅಂತಿದ್ದೆ, ಚುನ್ನಪ್ಪಣ್ಣ ಊಟ ಕಡಿಮೆ ಆದ್ಮೇಲೆ ತಾನೇ ಬಿಡು ಅಂತಿದ್ದೆ. ಅದು ಆದ್ರೆ ಆ ಊಟದ ಅನ್ನದ ಪಾತ್ರೆ ಕಡಿಮೆ ಆಗ್ಲಿಲ್ಲ ನಿಮಗೆ. ಎಲ್ಲೆಲ್ಲಿಯೋ ಲಕ್ಷಗಟ್ಟಲೆ ರೊಟ್ಟಿ ಬಂದು, ಅನ್ನ ಬಂತು, ಸಾರು ಬಂತು, ಊಟ ಬಂತು. ಇದು ನಿಜವಾದ ರೈತರ ಹೋರಾಟ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಿದೆ. ಇಂಥ ಹೋರಾಟ ಈ ರಾಜ್ಯದಲ್ಲಿ ನನ್ನ ಅಧಿಕಾರದ ಅವಧಿಯಲ್ಲಿ ನೋಡಿದ್ದು ಇದೇ ಮೊದಲು, ಇದೇ ಕೊನೆ ಆಗ್ಬಾರ್ದು. ಮತ್ ನಾಳೆ ಹೋಗಿರಿ ಹೈವೇಕ, ಹಂಗಲ್ಲ. ನೀವು ಹತ್ತಂಗ್ ಮಾಡ್ಬೇಕು, ನಾವು ಕುಡಿಸ್ದಂಗ್ ಮಾಡ್ಬೇಕು. ಹಿಂಗಿರ್ಬೇಕು. ಮತ್ತೆ ಎಲ್ಲರೇ ನೀವು ಮತ್ತೆ ನಮಗೆಲ್ಲರೇ ಬಲೂನ್ನಾಗ ಹವಾ ಊದು ಹೊಡಿಬೇಡ್ರಿ. ಹಂಗ ಮಾಡಬಾರ್ದು. ಯಾಕಂದ್ರೆ ನೀವು ನಮ್ಮ ಮೇಲೆ ನೀರಿನ ಬಾಟ್ಲಿ ಹೋಗಿದ್ರು ನಡೀತದ, ನಮ್ಮ ಕಾಲಾಗಿನ್ ತಗೊಂಡು ನಮಗ್ ಹೊಡೆದ್ರು ನಡೀತದ. ನಾವು ಯಾವುದೂ ಕೆಟ್ಟ ಅನಿಸ್ಕೊಳ್ಳೋದಿಲ್ಲ. ಆದ್ರೆ ಎಲ್ಲಾರ್ಗಿನ ದೊಡ್ಡದು ಒಂದು ಮಾಡಿರಿ, ಜೀವಂತ ಬಿಟ್ರಿ, ಇದೇ ಒಂದು ದೊಡ್ಡ ಪುಣ್ಯ. ಇಲ್ಲ, ನಾ ಏನು ತೆಗೆದ್ರಿ ಈ ಹೋರಾಟನಾಗ. ನಾನು ಹೇಳ್ತಲ್ಲ, ಒಬ್ಬೊಬ್ರು ಹಣೆ ಬಾರ್ನಾಗ ಬರ್ತ್ಡೇ ಬರ್ದಿರ್ತದ, ಒಬ್ಬೊಬ್ರು ಡೆತ್ ಡೇ ಬರ್ದಿರ್ತದೆ. ಹಿಂಗೆಲ್ಲ ಬರೀತಾವ. ಆದ್ರೆ ಹೋರಾಟ ನಿಜವಾಗ್ಲೂ ರೈತ ಪರ ಹೋರಾಟ ಇರಬೇಕು. ಈ ದೇಶದೊಳಗೆ ರೈತ ಬದುಕಿದ್ರೆ ದೇಶ ಬದುಕ್ತದೆ, ರೈತ ಬದುಕದೇ ಇದ್ರೆ ದೇಶ ಬದುಕೋದಿಲ್ಲ. ಈಗ ತಾನೇ SP ಅವರು, DC ಅವರು ಹೋದ್ರು. ಅವರಂತ ಹಿರಿಯ ಒಬ್ಬ ಮಾರ್ಗದರ್ಶಕರು ನನಗಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ದಳವಾಯಿ ಸಾಹೇಬರು, ಅಗ್ರಿಕಲ್ಚರ್ ಕಮಿಷನ್ ಅಧ್ಯಕ್ಷ. ಅವರು ಒಬ್ಬ IAS ಆಫೀಸರ್. ಅವರು ನಿರಂತರವಾಗಿ ನಿಮ್ಮ ಹೋರಾಟದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು. ನಿಮಗೆ ಈಗ ತಾನೇ ಅವ್ರು ಮಾತಾಡ್ತಾ ಹೇಳಿದ್ರು, ಖರ್ಚು ಕಡಿಮೆ ಮಾಡ್ರಿ, ಉತ್ಪಾದನೆ ಜಾಸ್ತಿ ಮಾಡ್ರಿ. ಆ ವಿಚಾರ ಇಟ್ಕೊಂಡವರು ಅವರು. ನಾನು ನಿರಂತರ ನಿಮ್ಮ ಹೋರಾಟವನ್ನ ನೋಡ್ತಾ ಇದ್ದೀನಿ. ಈ ಮಾಧ್ಯಮದ ಮಿತ್ರರು ಹಿಂದಿಂದು ನನ್ನ ಮೇಲೆ ತಂದು ಹಾಕ್ತಾರೆ, ಈಗಿಂದು ನನ್ನ ಮೇಲೆ ಹಾಕ್ತಾರ. ಅವೆಲ್ಲ ಸಹನತೆಯನ್ನ ಇಟ್ಕೊಳ್ಬೇಕು. ಹಿಂದೇನೇನೋ ಬ್ಯಾಕ್ಲಾಗ್ ಇಟ್ಟು ಹೋಗಿರ್ತಾರೆ, ಎಲ್ಲ ನಾನೇ ಸ್ವಚ್ಛ ಮಾಡ್ಬೇಕೀಗ. ಈಗ ಇನ್ನಾಗ ಯಾರೋ ಒಬ್ರು ಹೇಳಿದ್ರು, ಹಿಂದಿಂದು
ಆ ಗ್ಯಾಂಗಿನ 112 ರೂಪಾಯಿ ಕೊಡೋದದ, 14 ರೂಪಾಯಿ ಕೊಡೋದದ. ಚಿನ್ನಪ್ಪಣ್ಣನೇ ಹೇಳದ ಈಗ, ಅದನ್ನು ನಾನೇ ಕೊಡಿಸ್ಬೇಕು, ಗ್ಯಾರಂಟಿ ಕೊಡಿಸೋ ಪ್ರಯತ್ನ ನಾನು ಮಾಡ್ತೀನಿ, ಅದರಲ್ಲಿ 2 ಮಾತಿಲ್ಲ. ಇಂಥವೆಲ್ಲ ಅನಿವಾರ್ಯ ಈ ಹೋರಾಟದಲ್ಲಿ. ನಾನು ಬಹಳ ಸಂಯಮದಿಂದ ಇಲ್ಲಿ ಬಂದಿದ್ದೆ. ನಾನಿಲ್ಲಿ ಆವೇಶ ನೋಡಿ ನಾನು ಇಲ್ಲಿ ಹೋಗುವುದ್ರೊಳಗಾಗೆ ಮುಖ್ಯಮಂತ್ರಿಗಳು ಬಹಳ ಬಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ DC ಅವರಿಗೆ ಮಾತನಾಡಿದ್ರು. ನಾನು ಇಲ್ಲಿ ಕಳಿಸ್ಬೇಡ್ರಿ ಅಂತ ಹೇಳಿ ಆದೇಶ ಕೂಡ ಮಾಡಿದ್ರು. ನಾನು ಇಲ್ಲಿ ಬರಬಾರ್ದು, ಹೋಗ್ಬಾರ್ದು ಅಂತ ಹೇಳಿ ಕೂಡ ನಾನು ಮನಸ್ಸು ಮಾಡಿದ್ರು. ಯಾಕಂದ್ರೆ ಅಷ್ಟು ಆವೇಶದಲ್ಲಿ ತಾವಿದ್ರು. ಕಾನೂನು ಕೈಯಲ್ಲಿ ತಗೊಳ್ತಕ್ಕಂಥ ಸ್ಥಿತಿಗೆ ತಾವು ಬಂದುಬಿಟ್ಟಿದೆ. ಇವತ್ತು ನಿಮ್ಮಲ್ಲಿ ಸದುದ್ದೇಶ ಇರ್ತಕ್ಕಂಥವ್ರು ಕಡಿಮೆ ಇರ್ತಾರೆ, ದುರುದ್ದೇಶ ಇರ್ತಕ್ಕಂಥವ್ರು ಒಂದೊಂದು ಸರ್ತಿ ಜಾಸ್ತಿ ಇರ್ತಾರೆ. ಅಂಥವ್ರಿಂದ ಈ ಹೋರಾಟಕ್ಕೆ ಹೆಸರು ಬರ್ತಕ್ಕಂಥದ್ದು ಇತ್ತು. ಆದರೆ ನಾನು ಇವತ್ತು ನಿಜವಾಗ್ಲೂ ಈ ಹೋರಾಟವನ್ನ ಶಾಂತಿಯುತವಾಗಿ ಮಾಡಿರ್ತಕ್ಕಂಥ ಚುನ್ನಪ್ಪಣ್ಣ ಪೂಜಾರಿ ಮತ್ತು ಶಶಿಕಾಂತ್ ಗುರುಗಳಿಗೆ ನಾನು ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದರಲ್ಲಿ ನನಗೆ ಒಂದು ಆತ್ಮಬಲ ಏನು ಬಂತು ಅಂದರೆ, ಇಲ್ಲಿ ಬಂದ ಮೇಲೆ ನಾನು ಜೀವಂತ ಹೋಗ್ತೀನಿ ಅನ್ನೋದಕ್ಕೆ ಮುಗುಳು ಕೂಡ ಅಜ್ಜ ಅವ್ರು ಇದ್ರು, ಅದಕ್ಕೆ ಹೋದೆ ಅಂತ ಅನ್ನಿಸ್ತೀನಿ. ಅವ್ರು ಇರ್ಲಿಲ್ಲ ಅಂದ್ರೆ ಮತ್ತಷ್ಟು ಧೈರ್ಯ ಕಳ್ಕೊತಿದ್ದೆ ನಾನು ಆ ದಿವಸ. ಆದರೆ ಎಲ್ಲ ರೀತಿಯಿಂದ ಭಗವಂತ ಒಂದು ಯಶಸ್ಸಿನ ಹಂತನ್ನ ತಂದಿದ್ದಾನೆ. ಇವತ್ತು ನಿಮ್ಮ ಹೋರಾಟ ಇಲ್ಲಿಗೆ ಮುಗಿದಿಲ್ಲ. ನ್ಯಾಯ ಕೊಡಿಸ್ಬೇಕಾದ್ರೆ ಈ ಹೋರಾಟ ನಿರಂತರ ಅನಿವಾರ್ಯ. ಆದರೆ ನಂದು ಒಂದು ವಿನಂತಿ ಇದೆ, ವೈಜ್ಞಾನಿಕ ಕೃಷಿ ನಾವು ಮಾಡಬೇಕು, ಈಗ ಬಹಳ ಅನಿವಾರ್ಯ. ನಾನು ಕಬ್ಬಿನ ಸಚಿವನಾದ್ಮೇಲೆ ಬಹಳ ಜನರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ಏನಪ್ಪಾ ಅಂತಂದ್ರೆ, ಕೃಷಿ ಒಂದು ಬೆಳೆ ಕೈ ಕೊಟ್ರೆ ಇನ್ನೊಂದು ಬೆಳೆ ನಮ್ಮ ಕೈ ಹಿಡಿಬೇಕು. ಆದ್ರೆ ದುರ್ದೈವಶ ಒಬ್ಬ ಕಬ್ಬು ಹಚ್ಚಿದ್ರೆ ನಾವೆಲ್ಲರೂ ಕಬ್ಬು ಹಚ್ತೀವಿ, ಒಬ್ಬ ಸೂರ್ಪಾನ್ ಬಿತ್ತಿದ್ರೆ ಎಲ್ಲರೂ ಸೂರ್ಪಾನೇ ಬಿತ್ತೀವಿ. ಯಾಕಂದ್ರೆ ಅವನ್ ಕೋರಿ ಹುಳ ನನ್ನ ಹೊಲಕ್ಕೆ ಬರ್ಬೇಕು, ನಾನು ಅವನ ಹೊಲಕ್ಕೆ ಹೋಗ್ಬೇಕು. ಒಬ್ಬ ತೊಗರಿ ಬಿತ್ತಿದ್ರೆ ಎಲ್ಲರೂ ತೊಗರಿನೇ ಬಿತ್ತೀವಿ, ಒಬ್ಬ ದ್ರಾಕ್ಷಿ ಹಚ್ಚಿದ್ರೆ ಎಲ್ಲರೂ ದ್ರಾಕ್ಷಿನೇ ಹಚ್ತೀವಿ, ಒಬ್ಬ ದಾಳಂಬ್ರಿ ಹಚ್ಚಿದ್ರೆ ಎಲ್ಲರೂ ದಾಳಂಬ್ರಿನೇ ಹಚ್ತೀವಿ. ಈ ಕಾಲ್ ಬದಲಾಗಿದೆ. ನಿಮಗೆ ಬೆಳೀತಕ್ಕಂಥ ಅನೇಕ ಅವಕಾಶಗಳಿದಾವೆ. ಒಂದು ಬೆಳೆ ಕೊಯ್ ಕೊಟ್ರೆ ಇನ್ನೊಂದು ಬೆಳೆಯನ್ನ ನಾವು ಬೆಳಿಬೇಕು. ಆದ್ರೆ ಕಬ್ಬು ಬೆಳಿಬೇಡ ಅಂತ ಹೇಳಂಗಿಲ್ಲ. ಇನ್ನೂ 10 ವರ್ಷ ಬೆಳೀರಿ, 11ನೇ ವರ್ಷ ನಿಲ್ಲಿಸ್, ಇದು ಮುಗೀತದ ಕಥೆ ಇದ್ರದ್ದು. ಇದನ್ನು ತಲೆಯಾಗಿ ಇಟ್ಕೋರಿ. ಯಾಕಂತಂದ್ರೆ ಇನ್ನೊಂದು 10 ವರ್ಷ ಯಾಕೆ ನಿಮ್ಗೆ ಬೆಳಿ ಅಂತ ನಾನು ಹೇಳ್ತೀನಿ ಅಂದ್ರೆ, ಈಗ ಕಬ್ಬಿನ ವಿವಿಧ ಉತ್ಪನ್ನಗಳಿಗೆ ಒಂದು ಸ್ವಲ್ಪ ಬೆಲೆ ಬರ್ತಾ ಇದೆ. ಆ ಉತ್ಪನ್ನಗಳ ಮೇಲೆ ಕಾರ್ಖಾನೆ ಇನ್ನೂ ಒಂದು 10 ವರ್ಷ ನಡೀತಾವ ಅನ್ನುವಂಥ ಆತ್ಮವಿಶ್ವಾಸ ನನಗೆ. ಮತ್ ಕಾರ್ಖಾನೆ ಮಾಲಕರಿಗೆ ಗೊತ್ತದ 10 ವರ್ಷ ಆದ್ಮೇಲೆ ನಮ್ಮ ಹಣೆ ಬಾರನು ಹದಗೆಡ್ತದ ಅನ್ನೋದು. ಯಾಕಂದ್ರೆ ಎಲ್ಲಾ ಚುನ್ನಪ್ಪಣ್ಣನಂತವ್ರು ಶಾಣೆ ರೂಟ್ ಬಿಟ್ರಂದ್ರೆ ಅವ್ರ ಕಾರ್ಖಾನೆ ಲಘುನೆ ಮುಚ್ಚೋದು ಗ್ಯಾರಂಟಿ. ಅವ್ರು ಯಾವ ತೀರ್ಮಾನಕ್ಕೆ ಬಂದಿದ್ರಿ ಈ ಸರ್ತಿ ಅಂದ್ರೆ ಕಾರ್ಖಾನೆನೇ ಮುಚ್ಚಿಬಿಡ್ಬೇಕು. ನಾವು ಮುಸ್ತಿನತ್ತೆ ನಮಗೆ ಅಂಜಿಕೆ ಹಾಕ್ಯಾರ 2 ದಿವಸ. ನಾವು ಅವ್ರಿಗೂ ವಿನಂತಿ ಮಾಡಿ, ನಿಮ್ಮದು ತಪ್ಪಿಲ್ಲ, ಅವ್ರದ್ದು ತಪ್ಪಿಲ್ಲ. ನಾವು 1-4 ದುಡ್ಡು ಗಳಿಸಿದ್ರೆ ಎಲ್ಲ ನಾನೇ ತಿಂದ್ರೆ ನಾವು ಹೇಳ್ತೀವಿ, ಏನಾರೇ ಎಮ್ಮೆ ಆಕಳ ಹಿಡಬೇಕಾದ್ರೆ ಕರ ಬಿಡಬೇಕೇ ಆಗ್ತದೆ. ಕರ ಬಿಟ್ಟರು ಒಟ್ಟು ಮಲಿ ಅದೇ ಕುಡಿತಂದ್ರೆ ಮುಂದೆ ಹಿಂಡುದೇನದಕ್ಕೆ. ಆದ್ರೆ ಕೆಲವು ಕರುಗಳು ಒಂದ ಮಲಿ ಕುಡಿಯಂಗಿಲ್ಲ, 4 ಕುಡಿದು ಓಡೋಗ್ಬಿಡ್ತಾವ. ಹಂಗಾಗಿ ಕೆಲವು ಕಾರ್ಖಾನೆಗಳು ಸ್ವರ್ಗಿದ ಮೇಲೆ ಇವ್ರು ಹುಟ್ಟ್ಯಾರ. ಮೊದಲು ಯಾವ ಸರ್ಕಾರಿ ಕಾರ್ಖಾನೆ ಬಿಟ್ಟು ಪ್ರೈವೇಟ್ ಕಾರ್ಖಾನೆಗಳು ಇರಲಿಲ್ಲ. ಆದ್ರೆ ದುರ್ದೈವ ಏನಾಗ್ಯದ, ನಮ್ಮಂತವ್ರು ಚೇರ್ಮನ್ ಆಗಿ ಹೋಗಿ ಬರೇ ಒಂದಿಟ್ಟು ತೊರಿ ಬಿಡಿಸ್ಕೊಂಬ ಅಂದ್ರೆ ಕೆಚ್ಚಲನೆ ಕೊಯ್ಕೊಂಬಂದೀವಿ ನಾವು. ಇದು ಸುಮಾರು ಚಟಕ್ ಬಿದ್ದು ನಮ್ಮ 32 ರೈತರು ಕಟ್ಟಿದ ಕಾರ್ಖಾನೆಗಳಿತ್ತು. ಇವತ್ತು ಬರೇ 12 ಉಳಿದವ ನಮ್ಮ. ಇದು ಪರಿಸ್ಥಿತಿ, ಅದಕ್ಕೆ ಹಿಂಗ್ ಬಂದದ.
ರೈತರು ಕಟ್ಟಿದ ಕಾರ್ಖಾನೆ ರೈತರೇ ಮಾಲಕರಾಗಿ ನಡೆಸಿದ್ರೆ ಯಾವುದೇ ಅನಾಹುತ ಆಗೋದಿಲ್ಲ. ಅದ್ರಾಗ ರೈತರು ಹೋದ್ರ ಬಹಳ ಒಳ್ಳೇದು ಅಂತ ಚುನ್ನಪ್ಪಣ್ಣ ಅಂತವ್ರು, ಶಶಿಕಾಂತ್ ಗುರೂಜಿ ಅಂತವ್ರು ಹೋಗ್ಬೇಕು. ನಮ್ಮಂತವ್ರು ಹೋದ್ರೆ ಮುಗಿಸ್ಬಿಡ್ತೀವಿ ನಾವು ಅದನ್ನ. ಅದು ಆಗ್ಲಕತ್ತದ, ಇವತ್ತು ಆಗ್ತದೆ, ಹಿಂದೂ ಆಗ್ಯದ, ಮುಂದೆ ಆಗ್ಬಾರ್ದನೋ ಆಸೆ ನಂದು. ಅಂಥವ್ರನ್ನ ನೀವು ಸೃಷ್ಟಿ ಮಾಡಬೇಕು. ನಿಮ್ಮ ಜಿಲ್ಲೆಯಲ್ಲಿ ಒಂದು MK ಹುಬ್ಳಿ ಕಾರ್ಖಾನೆ ಅದು, ಅಂಗೈ ಒಳಗದು ಊರಿಟ್ಕೊಂಡು ಕೂತಿರ್ತಕ್ಕಂಥ ಕಾರ್ಖಾನೆ ಅದು. ಬರೀ ಕಬ್ಬಿನ ಗಾಡಿ ಮೇಲೆ ನಡಿಬೇಕದು. ಆದ್ರೆ ಅಲ್ಲಿ ಬಹಾದೂರ್ಗಳು ಬಂದವರು ಅದು ಬರೀ ನೀರ್ ಕುಡಿದ್ ಬಂದ್ರೆ ರಕ್ತ ಕುಡಿದ್ ಬಂದಾರ ಅವರು. ಅಂತ ಸ್ಥಿತಿ ತರಬಾರ್ದು ಯಾವುದೇ ಕಾರ್ಖಾನೆ. ನಂಬಲ್ಲಿ ಆಗ್ಯದ. ನನ್ನಲ್ಲಿ ಒಂದು ನಂದಿ ಕಾರ್ಖಾನೆ ಅಂತದ, ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಕಾರ್ಖಾನೆ. ಹಿಂದೆ BT ಪಾಟೀಲ್ರು, ನಿಮ್ ಬೆಳಗಾವದವರೇ ಅಜಿತ್ ಶೆಟ್ಟಿ ಅಂತ ಒಬ್ರು PC ಇದ್ರು, ಅವ್ರು ಕಟ್ಟಿದ್ದು. ಆದ್ರೆ ದುರ್ದೈವಶ ಇವತ್ತು ಅದು ಅವನತಿ ಹಾದಿಗೆ ಬಂದದ್ದು. ಒಂದು ಕಾಲದಲ್ಲಿ ದೇಶಕ್ಕೆ 2ನೇ ನಂಬರ್ ಕಾರ್ಖಾನೆ, ಇವತ್ತು ಅದ್ರ ಸ್ಥಿತಿ ಕೂಡ ಹಂಗೆ MK ಹುಬ್ಳಿ ಹಂಗೆ. ಆದರೂ ಕೂಡ ಅದು ಬದುಕಲಿ ಅಂತ ಹೇಳಿ ನಾನು ಕಳೆದ 3 ವರ್ಷದಿಂದ DCC ಬ್ಯಾಂಕ್ನಿಂದ ಸಾಲ ಕೊಟ್ಟು ಬದುಕಿಸ್ತಾ ಇದ್ದೀನಿ. ಇಂದಿಲ್ಲ ನಾಳೆ ಆ ಸಾಲದಿಂದ ಮುಕ್ತ ಆಗ್ತಾರೆ, ಅದು ಮತ್ತೆ ರೈತರ ಕಾರ್ಖಾನೆಯಾಗಿ ಉಳಿತದೆ ಅನ್ನತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಅಂಥವು ಎಲ್ಲ ಕಾರ್ಖಾನೆಗಳು ಉಳಿದ್ರೆ ಈ ಪ್ರೈವೇಟ್ ಕಾರ್ಖಾನೆಯವ್ರು ತಾವೇ ಹಾದಿಗೆ ಬರ್ತಾರೆ. ಈ ಪ್ರೈವೇಟ್ ಕಾರ್ಖಾನೆಯವ್ರಿಗೆ ಏನಾಗ್ಬಿಟ್ಟದಂದ್ರೆ, ಇವರು ಮಕ್ಕಳ ಕಬ್ಬು ಎಲ್ಲಿ ಒಯ್ತಾರೆ, ಒಯ್ಲಿ ಅಂತ ಹೇಳಿ ನಿಮ್ಗೆ ಅಂಜಿಸ್ತಾರೆ. ಮತ್ ನೀವು ಇಟ್ಟು ಸುಮಾರು ಅದಿರಿ, ನಮ್ಮ ಮುಂದೆ ಹೂ ಅಂತೀರಿ, ಅವ್ರ ಮುಂದೆ ಅಂಜಿ ಬರ್ತೀರಿ. ಈ ಚಳವಳಿ ನೀ ರಾಜ್ಯಕ್ಕೆ ಮಾಡಿ, ಕಾರ್ಖಾನೆ ವಿರುದ್ಧ ಮಾಡಿ ತೋರ್ಸ್ ನನಗೆ ಬಂದು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನನ್ನ ಇಲಾಖೆ ಮೇಲೆ ಮೇಲಿನ ಮೇಲೆ ಒಂದು ಅಪಾದನೆ ಬರ್ತದೆ. ನಿನ್ನೆ ನಮ್ಮ ಹಿರಿಯರು ಕೂಡ ಅಂದ್ರು, ಕುರುಬರು ಶಾಂತನಗೌಡರು ಏನಂದ್ರೆ ಕಾಟ ಹೊಡಿತಾರೆ ಅಂತ ಅವರು ಅಂದೇ ಬಿಟ್ರು. ನಾವು ನಿಮಗೊಂದು ವಿನಂತಿ ಮಾಡ್ಕೊತೀವಿ, ಕಾಟ ಹೊಡೆದಂತ ಕಾರ್ಖಾನೆಯವರು ದಾಖಲೆ ಸಮೇತ ನೀವು ಸಿದ್ಧ ಮಾಡಿದ್ರೆ ನಾವು ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ತೀವಿ, ಅವ್ರ ಕಾರ್ಖಾನೆ ಬಂದ್ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು. ಆದ್ರೆ ನೀವು ಸಿದ್ಧ ಮಾಡಾಕ್ತಾ ಇರಲಿಲ್ಲ. 1 ವರ್ಷ ನಾ ಮೊದಲನೇ ವರ್ಷ 2.5 ಲಕ್ಷ ರೂಪಾಯಿ ಬಹುಮಾನ ಇಟ್ಟು, 2ನೇ ವರ್ಷ 5 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿನಿ. ಇನ್ನೂ ಒಬ್ರು ಯಾರು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ ರೈತರು. ಯಾರೋ ಒಬ್ರು ಒಂದು ಹಾವೇರೆ ಕೊಟ್ಟಾರ, ಅದು ಎಂದೋ ಸತ್ತಿದ ಕಂಪ್ಲೇಂಟ್ ಅದು, 4 ವರ್ಷದ ಹಿಂದಿನ ಹಚ್ಚಿ ಕೊಟ್ಟಾರ. ಅದು ನಾ ನಿಮ್ಮಲ್ಲಿ ಧೈರ್ಯ ಮಾಡ್ರಿ. ಇವತ್ತು ಮುಖ್ಯಮಂತ್ರಿನೇ ಬಂದ್ರು ಬಿಡ್ಲಾರ್ದಂತ ಚುನ್ನಪ್ಪಣ್ಣ ಅದು ಒಂದು ಯಾಕೆ ಧೈರ್ಯ ಮಾಡೋಲ್ಲ ಅಂತ ನಾ ಕೇಳಬೇಕಾಗ್ಯದ. ನೀವು ಯಾರು ತುಡುಗು ಮಾಡ್ತಾರ, ನಾ ಅವರಿಗೆ ತುಡುಗು ಮಾಡಂತ ಹೇಳೋದಿಲ್ಲ. ನ್ಯಾಯಯುತವಾಗಿ ಇನ್ನೂ ಒಂದು 100-200 ಗ್ರಾಮ್ ಕಮ್ಮಿ ಹಚ್ಚಲಿ, ನಾ ಬೇಡ ಅನ್ನೋದಿಲ್ಲ. ಒಂದು 2 ಕಿಲೋ ಕಮ್ಮಿ ಹಚ್ಚಲಿ, ಬೇಡ ಅನ್ನಂಗಿಲ್ಲ. ಆದ್ರೆ ಟನ್ ಗಟ್ಲೆ ಹೊಡೆದ್ರೆ ಯಾರಾದ್ರೆ ಕುತ್ತಿಗೆ ಚೆಂಡ್ ಹಾಕ್ತಾರ ಅವ್ರು. ಅಂಥದ್ದು ಮಾಡಬಾರ್ದು, ಕಾರ್ಖಾನೆ ಮಾಲಕರು ಮಾಡಬಾರ್ದು. ಮತ್ತು ನಿಮಗೂ ಇನ್ನೊಂದು ನಾನು ಅವಕಾಶ ಮಾಡಿಕೊಟ್ಟಿನಿ, ನೀವು ಯಾರೂ ತಿಳ್ಕೊಳಕ್ ತಯಾರಿಲ್ಲ. ನಿಮ್ಮ ಪಡದಿಂದ ಕಬ್ಬು ಹೊರಗೆ ಹೋಯ್ತಂದ್ರ ಹಾಗಾಗಿ ಒಂದರೆ APMC ಹತ್ತದಿ. ನಾವು ಪುಕ್ಕಟ್ ಖಾಟ ಮಾಡ್ಕೊಡ್ತೀವಿ, 1 ಪೈಸಾ ತಗೊಳ್ಳೋ ಹಂಗಿಲ್ಲ. ಇಲ್ಲೇ ನಿಂತು ಹೇಳಿ ಹೋಗ್ತಾ ಇದ್ದೀನಿ ನಾನು. ಕಬ್ಬಿನವ್ರಿಗೆ ಮಾತ್ರ ಪುಕ್ಕಟ್ ಮಾಡ್ಬೇಕಂತ ಆದೇಶ ಮಾಡೀನಿ ನಾನು. ಏನ್ ಹೇಳಾಗ್ತದೆ, ಫೋನ್ ಹೋಗ್ತದ. ಮತ್ ನಾ ಬರ್ತೀನಿ ಅಂದ್ರೆ ನನಗೆ ಅಂಜಿಲ್ಲ, ನೀ ಅವ್ರು ಬರೀ ಫೋನಿಗೆ ಅಂಜಲ ಹತ್ತಿ. ಇಲ್ಲ, ನಮ್ಮ APMC ಕಾಟ 176 ಕಾಟ. ಇಲ್ಲೋಡಪ್ಪ, ಸ್ವಲ್ಪ ಕೇಳ್ಕೋ. APMCನೂ ಗೌರ್ಮೆಂಟೇ, APMCನೂ ಗೌರ್ಮೆಂಟ್. APMC ನಡ್ಸೋರೇ ರೈತರು, ನಾ ನಡ್ಸಂಗಿಲ್ಲ. ಹಂಗ ಮಾಡಂಗಿಲ್ಲ, ಹಂಗ ಅನ್ಕೋತ್ ಕೂಡ್ಬಾರ್ದು. ಇದೇ ನಿಮ್ ತಪ್ಪದ. ಇಲ್ಲೋಡಮ್ಮ, ಸ್ವಲ್ಪ ಬಿಡು, ಆ ಕಡೆ ಮಾತಾಡ್ಬೇಡ.
ಈಗ ಮತ್ ನನ್ನ ಮನಸ್ಸು ಆ ಕಡೆ ಈ ಕಡೆ ಏ ಹರಿಯುತ್ತೆ. ತಮ್ಮ ಸಾಹೇಬ್ರು ಮಾತಾಡ್ತಕ್ಕ ಶಾಂತಿ. ನಾನ್ ನಿಮಗ್ ಹೇಳಕತ್ತೀನಿ, ಹಾದಿ ಹೇಳಕತ್ತೀನಿ. 176 APMC ಇದಾವ. ನಿಮ್ಗೆ ಹಾದಾಗ ಹೋಗಾಗ ಒಂದಾದ್ರೂ 10. ಮತ್ ನಾವು APMC ಇಂದ ಆದೇಶ ಮಾಡಿವಿ. ಅವರೇ ನಮ್ಮ ಕೇನ್ ಕಮಿಟಿನಲ್ಲಿ ಇದಾರೆ. ಅವ್ರ ಇದ್ರಿಗೆ ಆದೇಶ ಮಾಡಿಸಿವಿ ನಾನು. ಮತ್ ಅವರೇ ಪ್ರಸ್ತಾಪ ಮಾಡಿದ್ವಿ. ನಾವು ಅವತ್ತೇ ಆದೇಶ ಮಾಡಿಟ್ಟಿವಿ. 176 APMC ಒಳಗೆ ನೀವ್ ಎಲ್ಲಿ ಹೋದಲ್ಲಿ ಕಾಟ ಅವ್ರು ಮಾಡಿಕೊಡ್ಬೇಕು. 10 ಪೈಸಾ ತಗೋಬಾರ್ದು. 10 ಪೈಸಾ ತಗೊಳಾರ್ದೆ ಕಾಟ ಮಾಡ್ಕೊಡ್ತಾರೆ. ಇದು ರಾಜ್ಯಕ್ಕೆ ಮುಟ್ಟಿಸ್ರಿ, ಬರೀ ಜಿಲ್ಲೆಗೆ ಮುಟ್ಟಿಸ್ಬೇಡ್ರಿ. ನೀವು ಇಡೀ ಚಾಮರಾಜನಗರದಿಂದ ಬೀದರ್ ತನ ಯಾವ ನಮ್ಮ APMC ಇದಾವ ಪುಕ್ಕಟ್ಟು ನಿಮಗ್ ಕಾಟ ಮಾಡ್ಕೊಡ್ತಾರ. ಒಂದು ರಿಸೀಟ್ ಮಾಡ್ಕೊಂಡು ಹೋಗಿ ಇಟ್ಕೋರಿ. ಮುಂದೆ ಕಾರ್ಖಾನಿಗೆ ಹೋಗಿ ನೋಡ್ರಿ, ವ್ಯತ್ಯಾಸ ಆಯ್ತಿಲ್ಲ ಅದನ್ನ ಒಳಗ್ ಕಳಿಸ್ಬೇಡ್ರಿ, ಹೊರಗ್ ತಗೊಂಬರ್ರಿ, ಬಂದ್ ಊಟ ತೂಕ ಮಾಡ್ರಿ. ಅದನ್ನ ನಾವು ಮಾಡೀವಿ. ಈಗ ನಾ ಅದನ್ನ ಮುಂದೆ ಹೇಳ್ತೀನಪ್ಪ, ನಾನ್ ಮುಂದೆ ಹೇಳ್ತೀನಿ. ಈಗ ನೀವು ಎಲ್ಲಾರ್ಗು ತಲೆಯಾಗಿರ್ತಾವ, ಇಲ್ಲ ಅನ್ನಂಗಿಲ್ಲ. ಅವು ಈಗೇ ತೊಡ್ಕೋಬೇಡ್ರಿ. ನಾ ಹೇಳಿದ್ಮೇಲೆ ನೀವು ಬಂದು ಒಬ್ಬೊಬ್ರೆ ತೊಡ್ಕೋರ್ ನಾ ಕೇಳ್ತೀನಿ. ಇಟ್ಟು ಮಂದಿದ್ ಕೇಳೋದಂದ್ರೆ ಬಹಳ ಕಷ್ಟ ಆಗ್ತದ ನನಗೆ. ನೀವು ಒಬ್ಬೊಬ್ರು ಆಮೇಲೆ ಬರ್ರಿ. ನನ್ನ ಕಡೆ ಏನ್ ಸವಲತ್ತದ ಅದು ಹೇಳಕ್ ಬಂದೀನಿ ನಾನು ಅಷ್ಟೇ. ಇಲ್ಲಿ ನಮ್ಮವನು ನಿಂತ ನೋಡು ಬಿಜಾಪುರದ, ಇವಂಗೆ ಒಂದ್ ಕಾಟ ಕೂಡ್ಸಕ್ ಕೊಟ್ಟಿ. ನೀವು ಇನ್ನ ತನ ಕೂಡ್ಸಲ್ಲ ಇಲ್ಲೇ ಅದಾನ. ಜಾಗ ಹೊಡದ್ ಕಿಶನ್ ಕೂಡ್ಸ, ಆಮೇಲೆ ನಾನು ನೋಡ್ಕೋತೀನಿ. ಅದನ್ನೇನಿಲ್ಲ, ಅದು ಜಾಗ ಸ್ಯಾಂಕ್ಷನ್ ಮಾಡ್ಬೇಕು ಅವ ಕಾನೂನು ಪ್ರಕಾರ ಹೇಳ್ದಂಗೆ. ನಾನು ಅದಕ್ಕೂ ಪತ್ರ ಬರ್ದೀನಿ. ಅವ್ರಿಗೂ ಒಂದು ಕಾಟ ಕೂಡಿಸ್ಕೊಡ್ತೀನಿ ನಾನು, ನೀವು ಕೂಡಿಸ್ಕೋರಿ. ಮತ್ತ ಆ ಕಾಟ ರೈತ ಸಂಘದಿಂದ ಮೇಂಟೈನ್ ಮಾಡ್ರಿ ಅಂತೂ ಕೂಡ ನಾನು ಹೇಳಿದ್ದೀನಿ ನಿಮಗೆ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಏನ್ ಬೇಕಾದ ತೂಕ ಮಾಡ್ಕೊಂಡು ಉಳ್ದಿದ್ ಬೆಳಗ್ಗೆ ಸ್ವಲ್ಪ ರೊಕ್ಕ ತಗೋರಿ. ನಿಮ್ಮ ಕಾಟ ಇದ್ರೆ ಅದು ಮೇಂಟೈನು ಆಗ್ಬೇಕಲ್ಲ. ಅದನ್ನ ಯಾರ ನೋಡೋರು ಒಂದಿಷ್ಟು ಇಬ್ರು ಅನ್ನದಾತಗಳು ಬೇಕಲ್ಲ, ಅದಕ್ಕೂ ಗಿರಿಸ್ ಹಾಕವ ಆಯಿಲ್ ಹಾಕವ್ರಿ ಬೇಕಲ್ಲ. ಇದನ್ನ ವಿಚಾರ ಮಾಡಿ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ 12 ಕಾಟ ನಾನು ಹೊಸ ಕೂಡ್ಸಕತ್ತೀನಿ ಇಡೀ ರಾಜ್ಯ ತುಂಬಾ. ಚಾಮರಾಜನಗರದವ್ರು ಇರ್ಲಿ, ಬಿಜಾಪುರದವ್ರು ಇರ್ಲಿ, ಬೆಳಗಾವದವ್ರು ಇರ್ಲಿ, ಬಾಗಲಕೋಟದವ್ರು ಇರ್ಲಿ, ಅಟ್ಲೀಸ್ಟ್ ಮೊದಲನೇ ಹಂತದಲ್ಲಿ ಜಿಲ್ಲೆಗೆ ಒಂದೊಂದು ಕೊಡ್ಬೇಕಂತ ಹೇಳಿ ನಾನು ವಿಚಾರ ಮಾಡಿದ್ದೀನಿ. ದಯಮಾಡಿ ನೀವು ಆ ಕಾಟಗಳು ಉಪಯೋಗ ತಗೋರಿ. ಅವು ಇರದೆ ಹೋದ್ರೆ 176 ನಮ್ಮ APMC ಇದಾವು. ಅದರಲ್ಲಿ ಒಂದು 140-50 ಜೀವಂತ ಅದಾವ, ಯಾವ ಇಲ್ಲ ಅಂತಿಲ್ಲ. ನಾನು ಎಲ್ಲ ಜೀವಂತ ಇಟ್ಟಿನಿ. ನಾನು ಬಂದ ಮೇಲೆ ಅಲ್ಲಿ ಕಾಟ ಮಾಡ್ಕೋರಿ. ನಿಮ್ ಕಡೆ ಒಂದು ರಿಸೀಟ್ ಇಟ್ಕೊಡ್ರಿ. ಅಲ್ಲಿ ಹೋಗಿ ಕಿಶಿಂದ ಅವ್ರದ್ದು ಎಷ್ಟು ಬರ್ತದ, ಕಡಿಮೆ ಬರ್ತಂದ್ರೆ ಅವಾಗೆ ಹೊರಗೆ ತಗೊಂಬರ್ರಿ, ಟ್ರ್ಯಾಕ್ಟರ್ ಒಳಗೆ ಬಿಡಬೇಡ್ರಿ. ಮತ್ ಇನ್ನೂ ಒಂದ್ ನಾವು ಮಾಡೀವಿ. ಇದನ್ನ ಬಿಟ್ಟು ಎಲ್ಲ ಕಾಟ ಸಕ್ಕರೆ ಕಾರ್ಖಾನೆ, ವೇಯಿಂಗ್ ಬ್ರಿಡ್ಜ್, ಶಾಂತನಗೌಡ ಸಾಹೇಬ್ರೆ ಎಲ್ಲ ಈಗ ಡಿಜಿಟಲೈಸೇಷನ್ ಮಾಡಿದೀವಿ. ಆ ಡಿಜಿಟಲೈಸೇಷನ್ ದಲ್ಲಿ ಕೂಡ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಹೇಳಿ ಚುನಾ ಪೂಜಾರಿ ಅವ್ರು ಏನೋ ಈಗ ಹೇಳ್ತಾ ಇದ್ದಾರೆ. ಅದನ್ನ ಏನಾದ್ರೂ ಆ ತರ ಆಯ್ತಪ್ಪ ಅಂತಂದ್ರೆ, ಆಗಿದ್ದೇ ಖರೆ ಮಾಡಿದ್ರೆ ಅಂದ್ರೆ ಅದು ಖಂಡಿತ ನನಗ್ ಬರೋದಿಲ್ಲ. ವೇಟ್ ಮಾಡೋದು ಇಲಾಖೆ ಯಾರಿಗೆ ಅದಪ್ಪ ಅಂದ್ರೆ ನಮ್ಮ ಮುನಿಯಪ್ಪ ಸಾಹೇಬರಿಗೆ, ಅದು ಫುಡ್ ಅಂಡ್ ಸಿವಿಲ್ ಸಪ್ಲೈ ಅವ್ರಿಗೆ. ಆದ್ರೆ ರೈತರ ಹಿತದೃಷ್ಟಿಯಿಂದ ನಾನೇ ಪ್ರಯತ್ನ ಮಾಡ್ತಾ ಇದ್ದೀನಿ ಇದನ್ನು. ಆದ್ರೂ ಅವರಿಗೂ ವಿನಂತಿ ಮಾಡ್ಕೊಂಡಿನಿ ಮುನಿಯಪ್ಪ ಸಾಹೇಬರಿಗೆ, ಯಾವುದೇ ಕಾಟ ಇವ್ರು ಟ್ಯಾಂಪರ್ ಮಾಡಿದ್ರೆ ಕಾರ್ಖಾನೆ ಮಾಲೀಕರನ್ನ ನೀವು ಅವ್ರ ಮೇಲೆ ಒಂದು ರಿಪೋರ್ಟ್ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ. ಅವರೆಲ್ಲಾನು ಹೇಳ್ಯಾರ. ಆದ್ರೆ ಅವ್ರ ಕೈಯಾಗಿನ ಅಧಿಕಾರಿಗಳು ಸ್ವಲ್ಪ ಸುಮಾರು ಅದಾರ. ಅದ್ರ ಸಲಾಗಿ ಇದು ಹಿಂಗಾಗ್ಲಕತ್ತದ. ಫುಡ್ ಅಂಡ್ ಸಿವಿಲ್ ಸಪ್ಲೈ ಆಫೀಸರ್ಸ್ ಏನ್ ಹೋಗಿ ಸ್ಟ್ಯಾಂಪಿಂಗ್ ಮಾಡಿಬಿಡ್ತಾರೆ. ನನಗೆ ಇವತ್ತು ನಿಮ್ಗೆ ಹೇಳ್ಬೇಕಾದ್ರೆ, ಹೋದ ಸರ್ತಿ ಸೀಸನ್ ಅಲ್ಲಿ ಒಂದೊಂದು ಕಾರ್ಖಾನೆಯನ್ನ 3 ಸರ್ತಿ ಚೆಕ್ ಮಾಡಿಸಿನಿ. ಎಲ್ಲ ಬರೋಬರನೇ ಅದಾವ ವರದಿ ಕೊಟ್ಟಾರ. ಅದಕ್ಕೆ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅಲ್ಲಿ ಹೋಗ್ಬೇಡ್ರಿ. ನಮ್ಮ APMC ಅಥವಾ ನಾವು ಹಾಕಿದ ಕಾಟದಲ್ಲಿ ನೀವೇ ರೈತರು ನಿರ್ವಹಣೆ ಮಾಡ್ತಕ್ಕಂಥ 12 ಕೂಡ ನಿಮ್ಮ ಕೈಲಿ ಕೊಡ್ತೀನಿ ನಾನು. ಯಾವ ಕ್ರಾಸ್ನಲ್ಲಿ 2-3 ಕಾರ್ಖಾನೆಗೆ ಅನುಕೂಲ ಆಗ್ತೋ ಹಂತದಲ್ಲಿ ಮೊದಲೇ ಹಂತದಲ್ಲಿ ಕೂಡಿಸ್ರಿ. ಮುಂದೆ ನಮ್ಮ ಕಡೆ ಸ್ವಲ್ಪ ಆದಾಯ ಬಂದ್ಮೇಲೆ ಎಲ್ಲ ಕಡೆ ಕೂಡಿಸ್ಕೊಡ್ತೀನಿ ರಾಜ್ಯದಾಗ. ಅದ್ರಾಗೇನು 2 ಮಾತಿಲ್ಲ. ಆದ್ರೆ ಅಲ್ಲಿ ತನ ನೀವು ಈ ವ್ಯವಸ್ಥೆಯನ್ನ ಉಪಯೋಗ ಮಾಡ್ಕೋರಿ ಅನ್ನೋದು ನನ್ನ ಉದ್ದೇಶ. ಇದ್ರ ಜೊತೆ ಇವತ್ತು ನಾನು ಬರೀ ರೈತರ ಬಗ್ಗೆ ಮಾತಾಡಿದ್ರೆ ಕಾರ್ಖಾನೆ ಮಾಲಕರು ಸಿಟ್ಟಿಗೆ ಬರ್ತಾರೆ. ನಾನು ಅದಕ್ಕೆ ಅವ್ರ ಬಗ್ಗೆನೂ ಮಾತಾಡಿ ಮೊನ್ನೆ.
ಅವ್ರಿಗೂ ಕೆಲವು ಸಮಸ್ಯೆ ಇದಾವೆ. ಈಗ ಅವರು ಉಪ ಉತ್ಪನ್ನಗಳು ಒಳ್ಳೆ ರೇಟಿಗೆ ಮಾರಿದ್ರೆ ಅವ್ರು ನಿಮಗೂ ಒಂದ್ ಸ್ವಲ್ಪ ಹೆಚ್ಚಿಗೆ ಬೆಲೆ ಕೊಡ್ಲಿಕ್ಕೆ ಆಗ್ತದೆ. ಆದ್ರೆ ದುರ್ದೈವಶ ಅವ್ರ ಉಪ ಉತ್ಪನ್ನಗಳು ಯಾವು ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲವು ಕೆಲಸಗಳದಾವ. ಇವತ್ತು ಅವರು ನಮ್ಮ ರಾಜ್ಯಕ್ಕೆ ಇಥನಾಲ್ ಬರ್ತಿತ್ತು, ಇಲ್ಲಿವರೆಗೆ ಇಥನಾಲ್ ಪಾಲಿಸಿ ಮಾಡಿದ್ರು ಕೇಂದ್ರ ಸರ್ಕಾರದವರು. ಈ ಮೀಡಿಯಾದವರು ಇವು ಯಾವೂ ಬರೀದಿಲ್ಲ. ನಾ ಬೈದಿದ್ದು ನೀವು ನನಗೆ ಬೈದಿದ್ದು ಎರಡೇ ಬರೀತಾರ ಅವರು. ಇಲ್ಲಿಲ್ಲ ಅಂದ್ರೆ ನೀವು ಚಪ್ಲಿ ಹೊಡೆದಿದ್ದು ಅಂತ ಬರೀತಾರ. ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಮೀಡಿಯಾದವರಲ್ಲಿ, ಇಥನಾಲ್ ಉತ್ಪಾದನೆಯಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಇಥನಾಲ್ ಉತ್ಪಾದನೆ ಮಾಡ್ತಕ್ಕಂಥ ಘಟಕ ಹಾಕಿರ್ತಕ್ಕಂಥವ್ರು ಕರ್ನಾಟಕದವ್ರು. ಅದು ಮೋದಿ ಅವ್ರ ಮಾತು ಕೇಳಿ ಹಾಕ್ಯಾರ. ಅವ್ರು ಇಥನಾಲ್ ಪೆಟ್ರೋಲಿಗೆ ಸೇರಿಸ್ತಾರೆ, ಡೀಸೆಲಿಗೆ ಸೇರಿಸಂಗಿಲ್ಲ, ಪೆಟ್ರೋಲಿಗೆ ಸೇರಿಸ್ತಾರೆ. ಅದನ್ನ ಉಪಯೋಗ ಮಾಡಿ ಹೆಚ್ಚಿಗೆ ದರ ಬರಲಿ ಅಂತ ಹೇಳಿ ಒಂದು ಪಾಲಿಸಿ ಹಿಂದೆ ಆಗಿತ್ತು. ಅದನ್ನ ಅವ್ರು ಇಂಪ್ಲಿಮೆಂಟ್ ಮಾಡಿದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆ ಇಥನಾಲ್ ಅನ್ನ ಇವತ್ತು ದೇಶಕ್ಕೆ ಯಾವ ರಾಜ್ಯಕ್ಕೆ ಕೊಡ್ಬೇಕಾಗಿತ್ತು, ಆ ರಾಜ್ಯದೊಳಗ ನಾವು ಕಬ್ಬು ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ರು ನಮ್ಮನ್ನ ಇಥನಾಲ್ ಉತ್ಪಾದನೆಯಲ್ಲಿ 5ನೇ ಸ್ಥಾನದಾಗಿಟ್ಟಾರ. 1ನೇ ಸ್ಥಾನದಲ್ಲಿ ಗುಜರಾತ್ ಕೊಟ್ಟಾರ. 113% ಇಥನಾಲ್ ಉತ್ಪಾದನೆ ಮಾಡ್ತಕ್ಕಂಥ ಆದೇಶ ಅವ್ರಿಗಾಗ್ಯದ. ಅಲ್ಲಿ ಕಾರ್ಖಾನೆನೂ ಕಡಿಮೆ ಅದಾವು ಮತ್ತು ಅವರಿಗೆ ಹೆಚ್ಚಿಗೂ ಬರೀ 11 ಕಾರ್ಖಾನೆ ಅಲ್ಲದಾವ. ನಂಬಲ್ಲಿ ಎಟ್ಟದಾವು? 81 ಅದಾವ. ಇನ್ನ 20 ಹಾದ್ಯಾಗ ನಿಂತಾವ. ಆದ್ರೆ 11 ಇದ್ದವರಿಗೆ 113%. ಅವ್ರು ಬರೇ 38 ಕೋಟಿ ಕೇಳಿದ್ರೆ ಅವ್ರಿಗೆ 38 ಕರೋಡ್ ಕೋಟಿ ಕೇಳಿದ್ರೆ ಅವ್ರಿಗೆ 43 ಕರೋಡ್ ಕೋಟಿ ಕೊಟ್ಟಿದ್ದಾರೆ. ಲೀಟರ್ಸ್ ಅಂದ್ರೆ ಕರೋಡ್ ಲೀಟರ್ಸ್. ಯುಪಿಗೆ 242 ಕರೋಡ್ ಕೋಟಿ ಲೀಟರ್ ಕೇಳಿದ್ರೆ ಅವ್ರಿಗೆ 160 ಕರೋಡ್ ಕೋಟಿ ಲೀಟರ್ ಕೊಟ್ಟಿದ್ದಾರೆ. ಅವ್ರಿಗೆ 66% ಕೊಟ್ಟಾರ. ಮಹಾರಾಷ್ಟ್ರದಲ್ಲಿ ನಮ್ಕಿನ್ ಕಾರ್ಖಾನೆ ಹೆಚ್ಚದಾವ್, ನಮ್ ಡಬಲ್ ಅದಾವ ಅವ್ರಿಗೆ. ಆದ್ರೆ ಅವರಿಗೆ 267 ಕೇಳಿದ್ರೆ ಅವ್ರಿಗೆ 130 ಕೋಟಿ ಲೀಟರ್ ಕೊಟ್ಟಿದ್ದಾರೆ, ಕರೋಡ್ ಲೀಟರ್. ಅವ್ರಿಗೆ 48%. ಕರ್ನಾಟಕದವ್ರು ನಾವು ಇವ್ರೆಲ್ಲರ್ಕಿನ್ನ ಹೆಚ್ಚಿಗೆ ಕೇಳಿದ್ವಿ. 325 ಕರೋಡ್ ಲೀಟರ್ ಕೇಳಿದ್ವಿ. ನಮಗ್ 116 ಕರೋಡ್ ಲೀಟರ್ ಕೊಟ್ಟಾರ. ನಮಗ್ ಕೊಟ್ಟಿದ್ 35%. ಹಿಂಗ ಅಲ್ಲಿ ಕೂಡ ತಪ್ಪಾಗ್ತಾ ಇದೆ. ಈ ಮಾಧ್ಯಮದ ಮಿತ್ರರು ಟಿವಿ ಒಳಗ ನನ್ನೇ ಹಿಡಿತಾರೆ. ಎಲ್ಲೋದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರು ಇಲ್ಲೇ ಅಡ್ಡಾಡಾಗತ್ತಾರ, ಕರ್ನಾಟಕನ ಕೇಳಂಗಿಲ್ಲ ಅವ್ರಿಗೆ. ಅವ್ರು ನನ್ನ ಎದುರಿಗೆ ಬಂದ್ರೆ ಆಗಲೇ ಬೆಳಗ್ಗೆ ಧಾರವಾಡನಾಗ ಮತ್ ನಿಮ್ ಪ್ರಹ್ಲಾದ್ ಜೋಶಿ ಯಾರು ಅನ್ನೋದು ಗೊತ್ತಿಲ್ಲ. ನಿಮ್ ದುರ್ದೈವ ನನ್ನೇ ಹಿಡಿತೀರಿ ನೀವು, ಗೊತ್ತೇ ಇಲ್ಲ. ಮತ್ತೇನ್ ಮಾಡು, ಸಕ್ರಿ ಮಂತ್ರಿ ಅವರೇ, ಅವ್ರು ನಮ್ಮ ರಾಜ್ಯದವರೇ ಅದಾರ. ಅವ್ರಿಗೆ ಕೇಳ್ಬೇಕು ನೀವು. ಅವ್ರ ಕಡೆ ದೊಡ್ಡ ಸಹಾಯ ಮಾಡತಕ್ಕಂತ ಅವಕಾಶ ಇದೆ. ನಾನ್ ಹೇಳಕತ್ತಿಲ್ಲ ಅವ್ರು ತಪ್ಪು ಮಾಡ್ಯಾರಂತ ನಾನು ಅಂದಿಲ್ಲ. ಯಾರಂದಾರ ಅದನ್ನು ಹೇಳಿ ಹೋಗ್ತೀನಿ ನಾನು. ಅವ್ರು ತಪ್ಪು ಮಾಡಾಕತ್ತಾರಂತ ಅಂದವರೇ ಮುರುಗೇಶ್ ನಿರಾಣಿ ಅವರು. ಅವರು ಬಿಜೆಪಿ ಅವರೇ, ನಿಮ್ ಬಾಜುಕೆ ಅದ. ಅವ್ರ ಪತ್ರನೂ ನನ್ನ ಕಡೆ ಅದ. ಮುರುಗೇಶ್ ನಿರಾಣಿ ಅವ್ರ ಪತ್ರ ಅಲ್ಲಿ ಬಂಡಲ್ನಾಗ ಅದ, ಕೊಡ್ತೀನಿ ನಿಮಗೆ. ಅವರು ಅಮಿತ್ ಶಾಗೂ ಬರ್ದಾರ, ನಮ್ಮ ಪ್ರಹ್ಲಾದ್ ಜೋಶಿಗೂ ಬರ್ದಾರ. ಇಥನಾಲ್ ಬಗ್ಗೆ ಬರ್ದಾರ. ಸಕ್ರಿ ಎಕ್ಸ್ಪೋರ್ಟ್ ಮಾಡಕ್ ಅನುಮತಿ ಕೊಡ್ರಿ ಅಂತ ಬರ್ದಾರ. ಅಲ್ಲಿಂದ ಇನ್ನೊಂದು ಮಹತ್ವದ್ದು, 2019ರಲ್ಲಿ MSP ಸಕ್ರಿ ಅಂದ್ರೆ ಈ ಸಕ್ರಿ ಇವತ್ತು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲದ. ಆ ಸಕ್ರಿ ಎಷ್ಟು ಉತ್ಪಾದನೆ ಮಾಡಬೇಕು, ಎಷ್ಟು ಮಾಡಬಾರ್ದು ಅನ್ನೋದು ಅವರೇ ನಿರ್ಣಯ ಮಾಡ್ತಾರೆ. ಸಕ್ರಿ ಉತ್ಪಾದನೆ ಮಾಡಿ ಇಥನಾಲ್ ಮಾಡದೆ ಹೋದ್ರೆ ಕಡಿಮೆ ಲಾಭ ಆಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತು. ಇಥನಾಲ್ಗೂ ಸ್ವಲ್ಪ ಅವಕಾಶ ಕೊಡ್ರಿ, ಸಕ್ರಿಗೂ ಕೊಡ್ರಿ ಅಂತ ಹೇಳಿ ನಾವು ಕೇಳಿದ್ವಿ. ಆದ್ರೆ ಇಥನಾಲ್ನಾಗ ಈಗ ಏನ್ ಮಾಡಾಕತ್ತಾರ ಅಂದ್ರೆ ಮೆಕ್ಕೆಜೋಳ ಕಡಿಮೆ ಧಾರಣೆಗೆ ಸಿಗ್ತದಂತ ಅವ್ರಿಗೆ ಅನುಮತಿ ಕೊಡಾಕ್ತಾರೆ. ಯಾಕಂದ್ರೆ ಅವು ಬೆಳೆದಂತವು ಆಗ್ಬೇಕಲ್ಲ. ಮತ್ತು ಈಗ ನೋಡಿರಿ ಮೆಕ್ಕೆಜೋಳದ ಹಣೆಬರ ಎಲ್ಲಿಗೆ ಬಂದದ. ಹೋದ್ ಸರ್ತಿ 2300-400 ಇತ್ತು, ಈಗ 1600ಕ್ಕೆ ಬಂತು.
ಮತ್ ನನಗ್ ಹೇಳ್ತಾರೆ ಮೆಕ್ಕೆಜೋಳ MSP ಒಳಗ್ ಮಾರ್ಬೇಕತ್ತ. ಯಾರೇ ದನ ತಿಂತಾವ ಮನುಷ್ಯರು ತಿಂತಾರ ಅದನ್ನ? ಇದನ್ನು ಕೂಡ ಅವ್ರು ಹೇಳಿದಾರೆ. ಮೆಕ್ಕೆಜೋಳದಿಂದ ಇಥನಾಲ್ ಮಾಡೋಣ ಅಂತೇಳಿ ಶುರು ಮಾಡ್ಯಾರ. ಕಬ್ಬಿನ ಜೊತೆನೂ ಮೆಕ್ಕೆಜೋಳ ಮಾಡಿದ್ರೆ ನಡೀತದ. ಇಲ್ಲದ ಅದನ್ನ ಆದೇಶ ಅವರೇ ನಿರಾಣಿ ಅವ್ರು ಬರ್ದಿದ್ದು ಕೂಡ ನನ್ನ ಕಡೆ ಅದ. ನಾನು ಅವ್ರ ಮಾತೆ ಕೇಳಿ ನಿನ್ನೆ ಅವ್ರ ಕಡೆನೆ ಮಾತಾಡ್ತೀನಿ. ನಾನು ಮುಖ್ಯಮಂತ್ರಿಗಳಿಗೆ ಅವ್ರ ಮನೆಗೊಮ್ಮೆ ಹೋಗ್ತೀರಾ? ನನ್ಗೆ ಹೇಳಿ ಹೋಗ್ಬೇಡ, ಮತ್ ನಾನೇ ಕಳ್ಸಿ ನಾನು ಪಕ್ಕಿ ಅವರು. ಆದ್ರೆ ನಾನ್ ಪಾಪ ಅವರು ಹೆಚ್ಚಿನ ಕಾರ್ಖಾನೆ ಮಾಲಕರಿದ್ದಾರೆ, ಅವ್ರಿಗೆ ಸಮಸ್ಯೆ ನಮ್ಗಿಂತಲೂ ಹೆಚ್ಚು ಗೊತ್ತದ. ಅದಕ್ಕೆ ಅವರೇ ಪ್ರಹ್ಲಾದ್ ಜೋಶಿ ಅವ್ರಿಗೆ ಒಂದು ಪತ್ರ ಬರ್ದ, ನಮಗೆ MSP ಸಕ್ಕರೆಗೆ ಧಾರಣಿ ಏರ್ಸ್ರಿ ಅಂತ ಹೇಳ್ಯಾರ ಅವ್ರು. ಈಗ ನಿಜವಾಗ್ಲೂ 31 ರೂಪಾಯಿ ಅದ MSP ಸಕ್ಕರೆ ಧಾರಣಿ. ಆದ್ರೆ ಇದು ಎಲ್ಲರಿಗೂ ಅದ, ಬಡವರಿಗೂ ಅದೇ ಧಾರಣೆ ಅದ, ಶ್ರೀಮಂತರಿಗೂ ಅದೇ ಧಾರಣೆ ಅದ. ನಾವೇನ್ ವಿನಂತಿ ಮಾಡಾಕತ್ತೀವಪ್ಪ ಅಂತಂದ್ರೆ 100ಕ್ಕೆ 70% ಸಕ್ರಿ ಈ ಕೋಕೋ ಕೋಲಾ ಫ್ಯಾಕ್ಟ್ರಿಗೆ ಹೋಗ್ತದ, ಜ್ಯೂಸ್ ಫ್ಯಾಕ್ಟ್ರಿಗೆ ಹೋಗ್ತದ, ಐಸ್ ಕ್ರೀಮ್ಗೆ ಹೋಗ್ತದ, ಶ್ರೀಮಂತರಿಗೆ ಹೋಗ್ತದ, ಈ ಔಷಧ ಮಾರೋರಿಗೆ ಸಿರಪ್ಗೆ ಹೋಗ್ತದ. ಅದಕ್ಕೊಂದು ಧಾರಣಿ ಬ್ಯಾರೆ ಇಡ್ರಿ. ಬಡವರು ನಮ್ಮಂತ ಜನ ತಿಂತಕ್ಕಂಥ ಸಕ್ರಿಗೆ ಒಂದು ಧಾರಣಿ ಬ್ಯಾರೆ ಇಡ್ರಿ ಅಂತ ಹೇಳಿ. ಬಡವರಿಗೆ ಕೊಡ್ತಕ್ಕಂಥ, ನನ್ನಂತವ್ರಿಗೆಲ್ಲ ಮತ್ತದು ಹೇಳ್ತೀನಿ, ಬಡವರಿಗೆ ಕೊಡ್ತಕ್ಕಂಥ ಸಕ್ರಿ ನೀವು 31 ರೂಪಾಯಿ ಕೊಡ್ರಿ, ನಾವು ಬೇಡ ಅನ್ನಂಗಿಲ್ಲ. ಕೋಕೋ ಕೋಲಾ ನಾವು ಒಂದು 100 ಗ್ರಾಮ್ ಸಕ್ಕರೆ ಹಾಕಿ 1000 ಗ್ರಾಮದ ರೊಕ್ಕ ತೆಗಿತ ನಾವು. ಈಗ ನಾವು ಸಿಲಿಂಡರ್ ನಮಗ್ ಕೊಡ್ತಾರ, ಮನಿ ಸಿಲಿಂಡರ್ ಸಸ್ತದ, ಹೋಟೆಲ್ ಸಿಲಿಂಡರ್ಗೆ 2 ಧಾರಣಿ ಅದಾವ. ಕಮರ್ಷಿಯಲ್ ಸಿಲಿಂಡರ್, ಡೊಮೆಸ್ಟಿಕ್ ಸಿಲಿಂಡರ್ ತರ ಇಂಗ್ಲಿಷ್ನಾಗ. ಅದಕ್ಕೊಂದು ಧಾರಣಿ ಅದ, ಅದಕ್ಕೊಂದು ಧಾರಣಿ ಅದ. ಇವರು ಸಕ್ರಿ ಮಾರಿ ಉತ್ಪನ್ನ ಮಾಡ್ಕೊಳ್ಳೋರ್ಗೆ ಒಂದು ರೇಟ್ ಬೇರೆ ಇಡ್ರಿ ಅಂದ್ರೆ ಇನ್ನೂ ತನ ಅವ್ರು ಮಾಡಕ್ ತಯಾರಿಲ್ಲ. ಅದಕ್ಕೆ ದಯಮಾಡಿ ಇವತ್ತು ಇಥಿನಾಲ್ ಆಯ್ತು, ಎಕ್ಸ್ಪೋರ್ಟ್ ಆಯ್ತು, ಸಕ್ರಿ MSP ಒಳಗಿನ ಸಮಸ್ಯೆ ಅದ. ಜೊತೆಗೆ ಇವತ್ತು ಅನೇಕ ವಿಚಾರಗಳನ್ನ ಏನಪ್ಪಾ ಅಂದ್ರೆ FRP ಅನ್ನ ನಿರ್ಣಯ ಮಾಡ್ತಕ್ಕಂಥವ್ರು ನಾವು ಅಲ್ಲ, ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತದೆ. ಈಗ ನಾವೇನಪ್ಪಾ ಅಂದ್ರೆ ಚುನ್ನಪ್ಪಣ್ಣ ಅಂತವ್ರು, ಪೂಜಾರಿ ಶಶಿಕಾಂತ್ ಗುರೂಜಿ ಅಂತವ್ರು ಹೋರಾಟ ಮಾಡಿದ್ರೆ ನಮ್ಮ ಕೈಲೇ ರೊಕ್ಕ ಕೊಟ್ಟು ನಿಮ್ಗೆ ಸಮಾಧಾನ ಮಾಡ್ಬೇಕು. ನಾವು ಕೇಂದ್ರ ಸರ್ಕಾರದ ಒಂದು ಪೈಸಾ ಇಲ್ಲ. ನಾವು ಇವತ್ತು ರಾಜ್ಯ ಸರ್ಕಾರದಿಂದ ನಿಮಗೆ ದುಡ್ಡು ಕೊಡ್ತೀವಿ, ಆದಾಯ ಹೋಗುದೆಲ್ಲ ಅವ್ರಿಗೆ. ನೀವು ನಮಗೂ ಬರ್ತದೆ, ನಾನು ಇಲ್ಲ ಅನ್ನೋದಿಲ್ಲ, ಆದ್ರೆ ನಮಗ್ ಬಂದಷ್ಟೇ ಅವ್ರಿಗೂ ಬರ್ತದೆ. 50-50 ಅವ್ರಿಗೂ ಕೇಳಬೇಕಲ್ಲ. ನೀವು ಎಲ್ಲಿ ಕೇಳಿಲ್ಲ, ನೀವು ಎಂದು ಇವತ್ತಿನವರೆಗೆ ಪ್ರಹ್ಲಾದ್ ಜೋಶಿ ಹೆಸರೇ ತಗೊಂಡಿಲ್ಲ. ನೀವು ನೆನಪಾಗಿಲ್ಲ ಅವ್ರಿಗೆ. ಈಗ ನಾನು ನೆನಪು ಮಾಡ್ಕೊಟ್ಟು ಹೋಗಿನಿ, ಜಬುಸ್ ಮತ್ತ ಅದನ್ನ ಬಿಡಬೇಡ. ಅಲ್ಲಿ ಅಷ್ಟು ದೂರ ಅದಾರ ಗುಜರಾತಾಗ, ಇಲ್ಲೇ ಬಾಜುಕ್ ಅದಾರ ಧಾರವಾಡನಾಗ. ಅವ್ರು ಬರೇ ಬರ್ಡೇ ಹೇಳ್ಯಾರ. ಏನ್ ಮಾಡ್ಲಾ ನಿಮ್ಗೆ, ಅದು ನಿಮ್ ದುರ್ದೈವ. ಇಲ್ಲ, ಇವಕ್ಕೆಲ್ಲ ನಾವು ಅಷ್ಟೇ ಹೊಣೆಗಾರರಲ್ಲ, ಕೇಂದ್ರ ಸರ್ಕಾರವು ಇದಕ್ಕೆ ಹೊಣೆಗಾರರು. ಅದು ಸಾಹೇಬರಿಗೆ ಗೊತ್ತಿದೆ. ನೀವು ಅವ್ರ ಬಾಯಿಲಿ ಕೇಳಿ ಹೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಅನುಭವ ಅದ. ನಾವು ಮೊನ್ನೆ ಒಂದು ಮಾತು ಹೇಳೋದೆ, ನಿಮಗೆ ಬನ್ನಿ ಕೊಡ ಅಂತೇಳಿ ನಮಗೊಬ್ಬ XMLA ಬಗ್ಗೆ ಮೊನ್ನೆ ಪ್ರಸ್ತಾಪ ಮಾಡಿದ್ನೆ ಕಾಣ್ತದ. ನಾ ಈ ವೇದಿಕೆ ಮೇಲೆ ಅವ್ರ 2 ಮಕ್ಕಳು ಸಹಕಾರಿ ಸಕ್ಕರೆ ಕಾರ್ಖಾನೆ ಕಟ್ಲಾಕ್ ಹೋಗಿ ತೀರ್ಕೊಂಡ್ರು. ಅಂತ ಪ್ರಾಮಾಣಿಕರು ನಮ್ಮಲ್ಲಿ ಬಹಳ ಅದಾರ, ಇವ್ರಂಗ ಅವ್ರಂಗ. ಅವರು ಸರ್ಕಾರಿ ಕಾರ್ಖಾನೆ ಕಟ್ಲಿಲ್ಲ, ಸಹಕಾರಿ ಕಾರ್ಖಾನೆ ಕಟ್ಟಿದ್ರು. ಅಂತವ್ರ ಮಕ್ಕಳು 2 ಆಕ್ಸಿಡೆಂಟ್ನಾಗ, ಒಂದು ಆಕ್ಸಿಡೆಂಟ್, ಇನ್ನೊಂದು ಯಾವುದೋ ಘಟನೆ ಆಗಿ ತೀರ್ಕೊಂಡವ್ರು. ಅಂತ ತ್ಯಾಗ ಮಾಡಿದವ್ರು ಬಹಳ ಜನ ಅದಾರ, ಗೊತ್ತೇ ಇಲ್ಲ ಅವ್ರು ಯಾರಿಗೂ. ಇವತ್ತು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ಇದನ್ನೆಲ್ಲ ನಾನು ಮತ್ತೊಂದು ಸರ್ತಿ ಬಂದಾಗ ಹೇಳ್ತೀನಿ. ಆದ್ರೆ ಇವತ್ತು ನಾನು ಏನ್ ಮಾಡಕ್ ಬಂದೀನಿ ಅದನ್ನ ಹೇಳತ್ ಚಿನ್ನಪ್ಪಣ್ಣ ನನ್ ಚೂಟ್ಲಾಕತ್ತಾನ. ನಾನು ಒಂದು ಪ್ರಯತ್ನ ಮಾಡಿದ್ದೀನಿ. ನಾನು ಇಲ್ಲಿ ಚಿನ್ನಪ್ಪಣ್ಣ ಅವ್ರ ಕಡೆ, ಶಶಿಕಾಂತ್ ಗುರೂಜಿ ಅವ್ರ ಕಡೆ ಬಂದಾಗ ನಿಮಗೊಂದು ಮಾತು ಕೊಟ್ಟಿದ್ದೆ. ನಾನು ಸ್ವಲ್ಪ ತಡ ಮಾಡಿ ಬಂದೀನಿ. ಇವತ್ತು ನಾನು ಕ್ಷಮೆ ಕೇಳ್ತೀನಿ, ನಿಮಗೆ ಹೇಳ್ತೀನಿ. ನಾನು 7 ದಿವಸ ತಡ ಮಾಡಿದ್ರು ಕೂಡ ನಾವು ಏನ್ ಮಾಡಿದ್ವಿ, ನಮ್ಮಲ್ಲಿ ಒಂದು ವ್ಯವಸ್ಥೆ ಏನಪ್ಪ ಅಂತಂದ್ರೆ, ಮುಖ್ಯಮಂತ್ರಿಗಳು ಎಲ್ಲರ ಮೇಲೆ ಇರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ತೆಳಗಿರ್ತಾರೆ, ನಾವು ರಾಜ್ಯ ಸಚಿವರು. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರದ ಸಮಸ್ಯೆ ಇರ್ತಾವೆ.
ಇಲ್ಲಿ ಒಂದ್ ಸ್ವಲ್ಪ ನಿಮ್ಮ ಜಿಲ್ಲೆಯವ್ರ ಬಗೆಹರಿಸ್ಕೋತಾರ ಅದ್ ಸ್ವಲ್ಪ ನಾನು ಬಿಟ್ಟು ತಡ ಮಾಡಿ ಬಂದಿದ್ದಕ್ಕೆ ತಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನ ಕೇಳುತ್ತೀನಿ ನಾನು. ಇದು ಒಂದ್ ಸ್ವಲ್ಪ ನಮ್ಮಿಂದು ಲೋಪ ಆಗ್ಯದೆ, ಆದ್ರೆ ತಡ ಆದ್ರೂ ಕೂಡ ದೇರುವ ಮಗರ್ ದುರುಸ್ತಾಯ. ಇದು ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು ತಡ ಆದ್ರೂ ಕೂಡ ನಾನ್ ಚುನ್ನಪ್ಪಣ್ಣವ್ರಿಗೆ, ಶಶಿಕಾಂತ್ ಗುರೂಜಿ ಅವರಿಗೆ ಬರೇ ಮಾತು ಕೊಟ್ಟಿದ್ದ 50 ರೂಪಾಯಿ. 50 ರೂಪಾಯಿ ಯಾಕಂದ್ರೆ ನನಗೆ ಮುಖ್ಯಮಂತ್ರಿಗಳು 1 ಪೈಸಾ ಕೊಡಕ್ ಆಗಲ್ಲಪ್ಪ, ಹಿಂದೆ ನಿಮ್ ಪ್ರಕಾಶ್ ಹುಕ್ಕೇರಿ ಅವರೇ ಕೊಟ್ಟು ನನಗೆ 1700 ಕೋಟಿ ಟೊಪಿಗೆ ಹಾಕಿ ಹೋಗ್ಯಾರ ಅಂತ ಹೇಳಿದ್ರು. ಅವರು ಇಲ್ಲಿ ಬಂದ್ ಹೋಗ್ಯಾರ ಕಾಣ್ತದೆ. ಈ ಸರ್ತಿನೂ ಕೊಡ್ಬೇಕಂತ ನನ್ನ ಹೆಸರೇ ತಗೊಂಡು ಭಾಷಣ ಮಾಡಿ ಹೋಗ್ಯಾರ ಅವ್ರು ಚಿಕ್ಕೂಡ. ನಾನು ಅವ್ರು ಹೇಳಿದ್ ತಪ್ಪಲ್ಲ, ರಾಜ್ಯ ಸರ್ಕಾರರೇ ಕೊಡ್ಲಿ ಕೇಂದ್ರ ಸರ್ಕಾರರೇ ಕೊಡ್ಲಿ, ಆದ್ರೆ ರಾಜ್ಯ ಕೇಂದ್ರ ಇಬ್ರು ಕೂಡಿ ಕೊಟ್ರ ಈಗ ನಮ್ಮ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಒತ್ತಾಸೆ ಮೇರೆಗೆ ಮೊದಲು 50 ರೂಪಾಯಿಗೆ ಒಪ್ಪಿದ್ರು. ಯಾಕೆ 50 ರೂಪಾಯಿಗೆ ಒಪ್ಪಿದ್ರು ಅಂದ್ರೆ 200 ರೂಪಾಯಿ ಇವರೇ ಇಬ್ರು ಗುರುಗಳು ಬಂದು 100 ಹೊಡ್ಕೊಂಡ್ ಬಂದಾರ. ಇಲ್ಲಿ ಅವ್ರು 200 ಹೊಡ್ಕೊಂಡ್ ಬಂದ ಮೇಲೆ ನಾವು ಒಂದು 50 ಕೊಟ್ರೆ ಸಮಾಧಾನ ಆಗ್ತಿದೆ ಅಂತ ಹೇಳಿ ನಾನು ತಿಳಿದಿದ್ದೆ. ಆದ್ರೆ ಶಶಿಕಾಂತ್ ಗುರೂಜಿ ಅವರು ಹೇಳಿದ್ರು, ಚುನ್ನಪ್ಪಣ್ಣ ಅಂತೂ ನೀ ಅಲ್ಲಿ ಬಂದಂದ್ರೆ ನೋಡಿ ನೀ ಇಂದ್ರಾಗಡೆ ಅಂತ ಅಂದ್ರಿ. ನಾನು ಏನ್ ಮಾಡಿ ಚುನ್ನಪ್ಪಣ್ಣ ಹೇಳ್ರಿ, ಹಿಂಗ ಅನ್ನಕತ್ತಾರ ಮುಖ್ಯಮಂತ್ರಿಗಳು. ಕಡೆಗೆ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ರೈತರಿಗೆ, ಕರ್ನಾಟಕದ ಚಾಮರಾಜನಗರದಿಂದ ಬೀದರ್ವರೆಗೆ ಎಲ್ಲರಿಗೆ 600 ಕೋಟಿ ಕೊಡಿಸ್ತಾ ಇದ್ದಾರೆ. ಅವ್ರಿಗೆ ನೀವು ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ. ಇಷ್ಟೊಂದು ಪ್ರಯತ್ನ ನಾವು ಮಾಡಿದ್ದೀವಿ. ಇವತ್ತು ನಾನು ಬಿಜಾಪುರದವ್ರು ಇರ್ಬೋದು, ಬೀದರ್ದವ್ರು ಇರ್ಬೋದು, ಬಾಗಲಕೋಟದವ್ರು ಇರ್ಬೋದು, ಅವರೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಾವು ಅಕ್ರಾಸ್ ದಿ ಸ್ಟೇಟ್ ಯಾರೇ ಕಬ್ಬು ಬೆಳೆಗಾರ ಇದ್ದಾರೆ ಅವ್ರು 1 ಟನ್ನಿಗೆ 100 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಇದನ್ನ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ಈ ಸರ್ತಿ ಸಂಕಷ್ಟದಲ್ಲಿದ್ದಾರೆ ರೈತರು. ಏನೇ ಬೆಳೆದ್ರು ಕೂಡ ಅವರು ಬದುಕು ಹಸನಾಗಿಲ್ಲ. ಅವ್ರು ಮೆಕ್ಕೆಜೋಳ ಬೆಳೆದ್ರು ಉಪಯೋಗ ಆಗಿಲ್ಲ, ಹೆಸರು ಬೆಳೆದ್ರು ಉಪಯೋಗ ಆಗಿಲ್ಲ, ಉದ್ದು ಬೆಳೆದ್ರು ಉಪಯೋಗ ಆಗಿಲ್ಲ. ಏನಾರ ಒಂದು ಉಳಿದಿದ್ರೆ ಕಬ್ಬೆ ಉಳಿದಿತ್ತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆ ಆದೇಶದ ಪ್ರತಿಯನ್ನ ನಮ್ಮ ಅಗ್ರಿಕಲ್ಚರ್ ಕಮಿಷನರ್ ಅವರು, DC ಅವರು, ಮುಖ್ಯಮಂತ್ರಿಗಳು ಕೊಟ್ಟಿದ್ದ ಕಾಪಿ ನಿಮ್ ಕೈ ಕೊಟ್ಟು ಹೋಗ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ. ಈ ಕರ್ತವ್ಯಕ್ಕೆ ಅನುಗುಣವಾಗಿ ನಾ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀನಿ. ಆ ಕಡೆ ಬರ್ತೀನಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾನು ಕೊಟ್ಟು ಮಾತು ಉಳಿಸ್ಕೊಳ್ತಕ್ಕಂತ ಪ್ರಯತ್ನ ಮಾಡಿದ್ದೀನಿ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ತಾವು ಕ್ಷಮೆ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದ್ ನಿಮಿಷ ಕೊಡ್ರಿ, ಒಂದ್ ನಿಮಿಷ ಯಾರು ಹೇಳ್ಬೇಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಲ್ಲಿ ಮಠ ಕುಂತಿರು ಅಂತಂದ್ರೆ 2 ನಿಮಿಷ ಕೊಡ್ರಿ ಮುಗಿತ್ತೆ. ಅಜ್ಜಾರ ನಿಂತಾರೆ 2 ನಿಮಿಷ ಬಾಳೇನಿಲ್ಲ. ಸರ್, ಬಹಳ ಒಳ್ಳೆ ಕೆಲಸ ಮಾಡಿರಿ. ಗುರ್ಲಾಪುರದೊಳಗೆ ಇತಿಹಾಸ ಆಗ್ತಕ್ಕಂಥ ಕಾರ್ಯಕ್ರಮ ಆಗ್ಯದ. ಒಂದ್ 3 ನಿಮ್ ಪರವಾಗಿ 1-2 ಬೇಡಿಕೆ ಅದಾವ. ಮುಂದಿನ ಕೆಲಸಗಳು ಇಲ್ಲಿಂದ ಮುಗೀತ, ಸ್ವಲ್ಪ ಶಾಂತ ಆಗ್ರಿ. ಮುಂದಿನ ಕೆಲಸ 1-2 ಬೇಡಿಕೆ ಅದ. ಸ್ವಲ್ಪ ಸೈಡ್ ಒಂದೆರಡು ನಿಮಿಷ ಸರ್, ಒಂದ್ ನಿಮಿಷ ಸರ್. ಸರ್ ಇವತ್ತು ಗೆಲುವಾಯ್ತು, ನಮ್ಮವ್ರು ಇದೀರಿ. ಏನಾರೇ ನಮ್ಮ ಜನರ ಕಡೆಯಿಂದ ಅದೇನೋ ಶವಯಾತ್ರೆ ಅಂದ್ರಲ್ಲ, ಅವರೆಲ್ಲರ ಪರವಾಗಿ 4 ಕ್ಷಮೆ ಕೇಳ್ತೀನಿ. ನಮ್ಮವ್ರು ಸಚಿವರು ಅದೀರಿ. ಇನ್ನೊಂದು ವಿನಂತಿ ಅಂದ್ರೆ ಬಿಲ್ ಅಂತೂ ಘೋಷಣೆ ಆಯ್ತು ಸರ್. ಒಂದು, ಇದು ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗೆ ಎಲ್ಲಾ ಫ್ಯಾಕ್ಟ್ರಿಗೆ 100 ರೂಪಾಯಿ ಸಂಬಂಧಪಟ್ಟು ನಮ್ಮ ಚುನ್ನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ ಇಡೀ ರಾಜ್ಯದೊಳಗೆ ಎಲ್ಲಾ ಕಡೆ ಹೋರಾಟ ನಡೆದದು. ಅವ್ರೆಲ್ಲರ ಪರವಾಗಿ ನಾವೊಂದು ವಿನಂತಿ ಮಾಡ್ಕೊಳ್ತೇನೆ ಸರ್.
ಹೋರಾಟ ಗುರ್ಲಾಪುರದೊಳಗ ನಮ್ಮ ರಾಜ್ಯಾಧ್ಯಕ್ಷರ ಮುಖಂಡತ್ವದೊಳಗೆ ನಡೆದದ. ಈ ಮುಖಂಡರು ಒಂದು 20 ಮಂದಿನ ತಾವು ಕರ್ಕೊಂಡು 20 ಮಂದಿನ ಸರ್ ಬೇರೆದವ್ರು ಆಗ್ಬಾರ್ದು, ಇಲ್ಲಿ ಕುಂತಂತ ನಮ್ಮ ಮುಖಂಡರು ನಾವ್ ಯಾರ ಹೆಸರು ಕೊಡ್ತೀವಿ ಅವ್ರು 20 ಜನ ಕರ್ಕೊಂಡು ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ರಿಕವರಿ ಅನ್ನೋದು ದೂರ ಸರಿಸಿ 2025 ಇದೇನೈತಲ್ರಿ ಇದಕ್ಕೆ 3,300 ರೂಪಾಯಿ ಸಂಪೂರ್ಣ ಬೆಲೆ ಘೋಷಣೆ ಆಗ್ಲೇಬೇಕು ಸರ್. ಬೇರೆ ಬೇರೆ ಆಗ್ಬಾರ್ದು, ಯಾಕಂದ್ರೆ ಬೇರೆ ಜಿಲ್ಲೆಯವರು ನಮಗ ಭೇದ ಭಾವ ಬರ್ಲಿಕ್ಕತ್ತದ ರಿಕವರಿ ಒಳಗ. ದಯವಿಟ್ಟು ಅದು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಈಗ ರಾಜ್ಯದೊಳಗೆ ಎಳೆನೀರು ಬೆಳೀತಾರೆ. ನಮ್ಮ ಎಳೆನೀರು ಹಂಗೆ ಇರಂಗಿಲ್ಲ, ಮೈಸೂರು ಎಳೆನೀರು ಹಂಗೆ ಇರಂಗಿಲ್ಲ. ಇಲ್ಲ, ನಾ ಹೇಳ್ತೀನಿ, ನಮ್ಮ ರಾಜ್ಯದೊಳಗ ಎತ್ತದಾವ್, ಕಿಲಾರಿ ಎತ್ತೆ ಬೇರೆ, ಹಳ್ಳಿ ಕೆರೆ ಬೇರೆ. ಅದು ಈ ಭೂಮಿ ಗುಣಧರ್ಮ, ಹವಾಮಾನ ಗುಣಧರ್ಮ, ಅದು ರಿಕವರಿ ಮೇಲೆ ನಡೀತದೆ. ಆದ್ರೆ ನೀವೆಲ್ಲ ಸುದೈವಿಗಳು. ಏನಪ್ಪಾ ಅಂದ್ರೆ ಬೆಳಗಾವದಾಗ ಕೃಷ್ಣಾ ನದಿ ತೀರದ ಮೇಲೆ ಫಲವತ್ತಾದ ಮಣ್ಣಿನ ಮೇಲೆ ಬದುಕಿರ್ತಕ್ಕಂಥವ್ರು ನೀವು. ನಿಮ್ಮಲ್ಲಿ ಹೆಚ್ಚು ಬೆಳೀತದ, ಅದಕ್ಕೆ ನಿಮ್ಗೆ ಹೆಚ್ಚು ಸಿಗ್ತದ. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಬೆಳೀತದ, ನಮ್ಮಲ್ಲಿ ಅದಕ್ಕೆ ಸ್ವಲ್ಪ ಕಡಿಮೆ ಆಗಿರ್ತದ. ಅದೇನು ಭಾಳ ವ್ಯತ್ಯಾಸ ಆಗುದಿಲ್ಲ. ಇಂದಿಲ್ಲ ನಾಳೆ ಅವರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಗುರೂಜಿ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಳ್ಳೆ ಸರ್. ಏನ್ ವಿನಂತಿ ಅಂದ್ರೆ ನಮ್ಮವ್ರ ಸಂಘಟನೆಯವರು ಬಾಗಲಕೋಟೆ ಬಿಜಾಪುರ ಹೋರಾಟ ನಡೀತದ, ಅವರೊಂದು 10 ಮುಖಂಡರು, ನಮ್ಮ ಚುನಾಪುರ 10 ಮುಖಂಡ ಕರ್ಕೊಂಡು ಮುಖ್ಯಮಂತ್ರಿಗಳು ಚರ್ಚೆ ಆಗಿ ಅದನ್ನೊಂದು ಸಭೆ ಮಾಡಿದ್ರೆ ಎಲ್ಲಾ ರಾಜ್ಯದ ಹೋರಾಟ ಹಿಂದೆ ಹೋಗ್ತದ. ಇನ್ನೊಂದು ಬೇಡಿಕೆ ಸರ್, ಈಗೇನ ಎಲ್ಲಾ ಕಾಟ ಹೊಡೆಯೋದ್ ನೀವೊಂದ್ ಕೆಲಸ ಅದ, ಕಾಟ ಹೊಡಿತಾರ ಅಂತ ಎಲ್ಲಾರ ಮುಂದೆ ಹೇಳ್ಬೇಡ್ರಿ. ಏನ್ ಮಾಡ್ರಿ ಅಂದ್ರೆ ಇಲ್ಲಿ ಎತ್ತ ಕೇಳ್ಕೋರಿ, ಎಲ್ಲರ ಗುಪ್ತವಾಗಿ 2 ಡಬ್ಬಿ ತೂಕ ಮಾಡ್ಕೋರಿ, ಟ್ರ್ಯಾಕ್ಟರ್ ಹೋಗಿ ತೂಕ ಮಾಡ್ರಿ. ವ್ಯತ್ಯಾಸ ಬಂದ್ರೆ ನನ್ನ ಕಡೆ ಕೊಡ್ರಿ, ಚುನಪ್ಪ ನಾನು ಸಚಿವರು ಕೊಡಿ ಅಂತ ತಾಕತ್ ತೆಗೆದು ಒಳಗೆ ಹಾಕ್ಸ್ತೇವೆ. ನೀವು ಇಲ್ಲಿ ಬಂದು ಹೇಳುದು ನಿಮಗ ರಾಜ್ಯದಾಗ ಯಾವ ಫೋನ್ ಹಚ್ಚರು ತಾಕತ್ ಎದರ್ಸಕ್ ನಾವು ಇದೀವಿ. ಅದು ಬರೀ ಸೇವದು ಮಾಡಬೇಡ್ರಿ. ಗುಪ್ತ ರಾತ್ರಿ ಮನೆಗೆ ಕಳ್ತನ ಮಾಡಕ್ ಬಂದ್ರೆ ಕಳ್ಳ ಹಿಡಿತೀರಿಲ್ಲ, ಸ್ವಲ್ಪ ಗುಪ್ತ ಹಿಡಿರಲ್ಲ, ಹೇಳ್ಬೇಡ್ರಿ. ನಮಗ ಮಾಡಿ 2 ಕಾಟ ತೂಕ ನಮ್ ಕೈ ಕೊಡ್ರಿ. ಸಚಿವರು ನಮ್ಮವ್ರು ಅದಾರ, 100ಕ್ಕೆ 100 ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕಾದ್ರೆ ಗುರ್ಲಾಪುರ ಇತಿಹಾಸ ಆಗತ್ತೈತೆ, ಹಂಗ ಮಾಡ್ತೀವಿ ಸರ್. ಇನ್ನೊಂದು ಒಂದ್ ಸಣ್ಣ ಬೇಡಿಕೆ, ಈಗ ಬೆಳಗಾಂ ಜಿಲ್ಲೆಯೊಳಗೆ 29 ಫ್ಯಾಕ್ಟ್ರಿ ಅದಾವ ಸರ್. ನಮ್ಮ ಚುನಪ್ಪ ಪೂಜಾರಿ ಏನ್ ಮುಖಂಡದಾರಲ್ಲ, ಒಂದ್ 5 ಜನ ರೈತ ಮುಖಂಡರು, ಒಂದ್ 2 ಜನ ಅಧಿಕಾರಿಗಳು ನೇಮಕಾಮ್ರಿ. ಈ ಕಬ್ಬು ಪೂರ್ತಿ ಮುಗಿತಕ ಬೆಳಗಾಂ ಜಿಲ್ಲೆಯೊಳಗ ಕಾಟ ಬಾ ಹೊಡಿತಾರ ಸರ್. ಇಲ್ಲೇ ಬಾ ಹೊಡಿತಾರ ಹೊರಗಿನಕ್ಕಿಂತ. ನಮ್ಮ ಜಿಲ್ಲೆಯೊಳಗ ಪ್ರತಿಯೊಂದು ಫ್ಯಾಕ್ಟ್ರಿ ಕಂಟಿನ್ಯೂ ಎನ್ಕ್ವೈರಿ ಆಗ್ಬೇಕು ಸರ್. ಕಂಟಿನ್ಯೂ 2 ಟನ್ ಹೊಡಿತಾರ ಸರ್. ಅದೊಂದು ಕೆಲಸ ತಾವು ಮಾಡಿಕೊಡ್ಬೇಕು. ಈ ಕಾಟ ವ್ಯವಹಾರ ಏನಿದೆ ಅಲ್ಲ, ನನ್ನ ಸಕ್ಕರೆ ಕಾರ್ಖಾನೆಗೆ ಸಂಬಂಧ ಇಲ್ಲ. ಆದ್ರೆ ಇಲ್ಲಿ ತನಕ 2 ವರ್ಷ ನಾನೇ ಇದನ್ನ ಪ್ರಯತ್ನ ಮಾಡಿದ್ದೀನಿ. ನಾನು ಖಂಡಿತ ಮುನಿಯಪ್ಪ ಸಾಹೇಬರು ಇದ್ರ ಇಲಾಖೆ ಮಂತ್ರಿಗಳು, ಫುಡ್ ಅಂಡ್ ಸಿವಿಲ್ ಸಪ್ಲೈ, ಅವ್ರನ್ನ ಖಂಡಿತ ಇಲ್ಲಿ ಗುರ್ಲಾಪುರ ಕರ್ಕೊಂಡ್ ಬಂದು ಆ ಪ್ರಯತ್ನ ನಾನು ಮಾಡಿಸ್ತೀನಿ ಅಂತಕ್ಕಂಥ ಭರವಸೆಯನ್ನ ಕೊಡ್ತೀನಿ. ಕೊನೆಯದಾಗಿ ಸಚಿವರು ನಮಗ್ ಸ್ಪಂದನೆ ಮಾಡ್ಯಾರ, ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. 1 ನಿಮಿಷ ಮಾತಾಡ್ತೀನಿ. ಇವತ್ತಿನ ವೇದಿಕೆಗೆ ಪರಂ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು ಬಂದು ಶುಭವನ್ನು ಹಾರೈಸ್ತಾರ. ಅವರಿಗೆ ಜೋರಾದ ಚಪ್ಪಾಳೆ ಹೊಡೀರಿ. ಮಾಧ್ಯಮದವರಿಗೆ ಜೋರಾಗಿ ಚಪ್ಪಾಳೆ ಹೊಡೆದು ಅವ್ರಿಗೆ ಧನ್ಯವಾದ ಸಲ್ಲಿಸ್ರಿ ಸರ್. ಇನ್ನೊಂದು ನಮ್ಮ ಎಲ್ಲಕ್ಕಿಂತ ಜಾಸ್ತಿ ಮಾಧ್ಯಮದವ್ರಿಗೆ ಹೊಡೀರಿ. ಅವ್ರು ಇನ್ನೊಂದ್ ಸ್ವಲ್ಪ ಜೋರ್ ಪ್ರಚಾರ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಸಿಗ್ತದೆ. ಒಂದ್ ನಿಮಿಷ ಮುಗಿತು ಸರ್. ಒಂದು ನಮ್ಮ DCP ರವಿ ನಾಯ್ಕ್ ಸರ್ ಪರವಾಗಿ ನಾ ಬೇಡ್ಕೊಂತೀನಿ ಸರ್. ಏ ತಮ್ಮ ಏನಾಗತ್ತದ ಅದನ್ನ ಮಾತಾಡೋಣಲ್ಲ, ಮಾತಾಡೋಣ ಸ್ವಲ್ಪ ಸರಿ. 2 ನಿಮಿಷ ತಡಿ ಸರ್. ಪೊಲೀಸ್ ಅಧಿಕಾರಿಗಳು ಪಾಪ 10 ದಿನ ನಮ್ಮ ಶ್ರೀಶೈಲ್ ಬ್ಯಾಕ್ವರ್ಡ್ ಸರು, ಮುಲ್ಲಾ ಸರು 10 ದಿನ 24 ತಾಸು ಇಲ್ಲೇ ಬಿದ್ದಾರ್ರಿ. ಪಾಪ ನಮ್ಮ ಸಭಾಗ ಶಿವ ಮಾಡ್ಯಾರಿ. ಪಾಪ ನಾಳೆ ಒಂದಿನ ರಜಾ ಕೊಟ್ಬಿಡಿ ಸರ್ ಅವ್ರು ಹೋಗಿ. ಪಾಪ ನಮ್ ಸಾಹೇಬರೆಲ್ಲ ಜೋರಾಗಿ ಚಪ್ಪಾಳೆ ಹೊಡಿರಿ ಅವ್ರ ಸೇವಕ್ಕ. ಒಂದ್ ನಿಮಿಷ ತಡ್ರಿ. 1 ನಿಮಿಷ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಒಂದ್ ನಿಮಿಷ. ಗುರ್ಲಾಪುರ ಗ್ರಾಮದೊಳಗ ಈ ಭೂಮಿ ಕೊಟ್ಟು ಅಡಿಗೆ ಮಾಡಿ ಕಸ ಹೊಡೆದು ಇಲ್ಲಿದ ಗ್ರಾಮದ ಹಿರಿಯರು
ಈ ಭಾಗದೊಳಗ ಜಡ್ಪಿ ಇರ್ಲಿ ಟಿಪಿ ಇರ್ಲಿ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು, ರೈತ ಮುಖಂಡರು, ಅದೇ ರೀತಿಯಾಗಿ ನಮ್ಮ ಹಿರಣ್ಣ ಕಡಾಡಿ ಸಾಹೇಬ್ರ ಆದಿಯಾಗಿ ಎಲ್ಲಾ ಪಕ್ಷದವ್ರು ಏನ್ ಸಹಕಾರ ಕೊಟ್ರಿ ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಿರಣ್ಣ ಕಡಾಡಿ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನಿನ್ನೆ ಲಯರ್ ಸಿಂಗ್ ಅವರು, ಕೊಪ್ಪಳ MLA ಹಿಟ್ನಾಳ್ ಅವರು, MP ಅವರು, ಕೊಪ್ಪಳ MP ಅವರು, ಲೇಯರ್ ಸಿಂಗ್ MP ಅವರು, ಈರಣ್ಣ ಅವರು ಬಹಳ ನಿಮ್ ಸಲುವಾಗಿ ಹೋರಾಟ ಮಾಡಿದಾರೆ. ಅವ್ರಿಗೂ ಕೃತಜ್ಞತೆಯನ್ನ ನಾನು ಸಲ್ಲಿಸ್ತೀನಿ. ಆಯ್ತು, ಹೇಳ್ತೇನೆ ಹೇಳ್ತೇನಲ್ಲ, ನಾನಾ ಸಚಿವರಿಗೆ ಮನವಿ ಸ್ವತಃ ಕೊಡ್ತೇನೆ. ಆಯ್ತಾ? ಒಂದ್ ನಿಮಿಷ ಸರ್. DSP ಸರ್ ಮುಂದೆ ಬರ್ರಿ. DSP ಸರ್ ಮುಂದೆ ಸರ್. ಅಪ್ಪವ್ರು ಕರ್ಕೊಂಡ್ರ 2 ನಿಮಿಷ ನಿಲ್ಲಿಸ್ತಿದ್ದೀರ. ಅಪ್ಪವ್ರು ಕರೀರಿ ಇಲ್ಲಿ. ಅಪ್ಪವ್ರು ಕರಿ ಗಾಡ. ಅಪ್ಪವ್ರು ಬರ್ರಿ ನೀವು ಬರ್ರಿ 2 ನಿಮಿಷ ನೀವು ಬರ್ರಿ. ಸರಿಯಪ್ಪ, ಸರಿ ಸರ್ ಅಪ್ಪವ್ರು ಬರ್ರಿ. ಅಪ್ಪವ್ರು ಇಲ್ಲಿ ಬರ್ರಿ. ನಿಮಗ್ ಹೂ ಹಾಕ್ತಿ 2 ನಿಮಿಷ ಅವ್ರು ಹಾಕಿ. ಅಪ್ಪವ್ರಿಗೆ ಹಾಕ್ರಪ್ಪ ನೀವು. ಅವ್ರು ಹೇಳ್ತಾರೆ ನೀವು ಚುನಾಪ ಇಲ್ಲ ನಾವು ಕರಿಯಪ್ಪ. ನಿಂಗಪ್ಪನ ಪಕ್ಕಂಡಿ ಬಾಬುಗೌಡ್ರು ಬರ್ಬೇಕಿಲ್ಲ. ರೈತ ಮುಖಂಡ್ರು ಬಾಬುಗೌಡ್ರು, ಮಲ್ಲಪ್ಪನ, ಶ್ರೀಶೈಲ್ ಅಂಗಡಿ, ರಮೇಶ್ ಕಲ್ಲಾರ್, ಚಿನಗುಂಡಿ, ಯಾರ್ಯಾರು ರೈತ ಮುಖಂಡ್ರ ಬರೀಪ್ಪ. ಕೆಂಪನಗಡಿ ಬರ್ರಿ. ಸ್ವಲ್ಪ ನೀ ಕೊಡು, ಅಜಾರಿಗೆ ಕೊಡು. ಚುನಪ್ಪ ಪೂಜಾರಿ ಮುಗಿಸ್ಬಿಡಿ. ಅಜಾರ್ ಕೊಡ್ತಮ್ಮ, ಎಲ್ಲ ಜಗತ್ತಿಗೆ ಕೊಟ್ಟಂಗ ಅಜಾರ್ ಕೊಡು. ಬಾಬುಗೌಡ್ರು ಅಲ್ಲಿ ಮಾಧ್ಯಮದವ್ರಿಗೆ ಅವಕಾಶ ಮಾಡಿ ಕೊಡ್ರಿ. ಗದ್ದಲ ಮಾಡಬೇಡ್ರಿ ಅವ್ರಿಗೆ. ಜೈ ವಾಯುಲಿ. ಚುನಪ್ಪ ಪೂಜಾರಿ ಅಜಾರ ನಿಮ್ಮ ಹಸ್ತದಿಂದ ಮಾಧ್ಯಮದವ್ರಿಗೆ ಹೂ ಹಾಕಿಬಿಡ್ರಿ. ಅಜಾರ್ ನಿಮ್ಮ ಹಸ್ತದಿಂದ ಮಾಧ್ಯಮದವ್ರಿಗೆ ಎಲ್ಲರಿಗೂ ಹೂ ಹಾಕ್ಬಿಡಿ. ಅವರಿಂದ ನಮಗೆ ನ್ಯಾಯ ಸಿಗ್ತದ. ಜೋರಾಗಿ ಹೂ ಹಾಕ್ಬಿಡ್ರಿ ಸರ್. ಮುಗುಳ ಕೊಡಿದ ಪರಮ ಪೂಜೆ ಎಲ್ಲಾ ಮಾಧ್ಯಮದವರಿಗೆ ಹೂ ಅರ್ಪಣೆ ಆಗ್ತದೆ. ಜೋರಾಗಿ ಚಪ್ಪಾಳೆ ಹೊಡೆಯಿರಿ. ಮಗಳು ಕೂಡ ಜೋರು ತಂದಾರ. ಅಜೋರ ಆಶೀರ್ವಾದ ಇದೆಲ್ಲ. ಒಂದ್ ನಿಮಿಷ ಎಲ್ಲ ಚುನಪ್ಪ ಹಾಕ್ರಿ. ನನಗೆ ಮಾಲಿಗಳ ನನಗೆ ಅಜ್ಜಾರ ಹರಿಯಾಗ ಹಾಕ್ಯಾರ. ಚುನಪ್ಪ ಚುನಪ್ಪನ ಅಧ್ಯಕ್ಷ ಮಿನಿಸ್ಟರ್ ಕಳ್ಸಕ್ ಹೋಗ್ಯಾರ. ಸಚಿವರು ಕಳ್ಸಕ್ ಹೋಗ್ಯಾರ. ಹೌದಾ? ನಮ್ಮ ಅಧ್ಯಕ್ಷರು ಚುನಪ್ಪನ ಪೂಜಾರಿ ಅವರು ಇವ್ ಏ ಕಡೆ ಬರ್ಬೇಕು. ಮಲ್ಲಪ್ಪನ ಅಂಗಡಿ ಚುನಪ್ಪನ ಬಾಯ್ ಸರ್. ಒಂದ್ ಸೆಕೆಂಡ್. ಅಧ್ಯಕ್ಷರು ಬರೋ ಸರ್. ಬರಪ್ಪ ಮಲ್ಲಪ್ಪ ಅಂಗಡಿ ಅವರು, ರಮೇಶ್ ಕಲಾರ್, ಕುಮಾರ್ ಮಗಡಿ, ಮಂಜು ಪೂಜಾರಿ, ಬರ್ರಿ ಎಲ್ಲಾರು ಬರ್ರಿ. ಕರೆ ಬರಪ್ಪ. ಅಟ ಗುರುಜನೇಂದ್ರಿ ಹಾಗೆತ್ತರಿ ರೈತ ಸಂಘಕ್ಕೆ ಎಲ್ಲ ಒಂದು ವಿಷಯ
ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಲೈಕ್ ಮಾಡ್ರು ಅನ್ನ ಕೊಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ. ಜೈ ಜವಾನ್. ಶಶಿಕಾಂತ್ ಗುರುಜಿಗೆ, ಚೋನಪ್ಪನ ಪೂಜಾರಿಗೆ, ಚೋನಪ್ಪನ ಪೂಜಾರಿಗೆ, ಶಶಿಕಾಂತ್ ಗುರುಜಿಗೆ, ಭಾರತ್ ಮಾತಾಕಿ, ಭಾರತ್ ಮಾತಾಕಿ. ನೋಡ್ದ ಹೋರಾಟ ಮುಗಿದ್ರು ಕೂಡ ವೆಂಕಣ್ಣ ಮೆಟಗೋಡು ಗ್ರಾಮದವರು 2001 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಧನ್ಯವಾದ ಹೇಳೋಣ. ಈ ವೇದಿಕೆಗೆ ಒಂದು ಮಾತು ಹೇಳ್ತಪ್ಪ, ಏನಂತಾರೆ ಕಬ್ಬು ಬೆಳೆಗಾರರಿಗೆ ನೀವು ಕೊಟ್ಟಂತ ಹಣ ಆಗಿರ್ಬೋದು, ನೀವು ಕೊಟ್ಟಂತ ಇವತ್ತು ಸಹಾಯಧನ ಮಾಡಿರುವಂತ ಕಬ್ಬು ಬೆಳೆಗಾರರ ಹೋರಾಟಕ್ಕ ತಾವೆಲ್ಲರೂ ಸಹಾಯಧನ ಮಾಡಿದ್ರಿ. ಇವತ್ತು ಆ ಮಾರ್ಗವಾಗಿ ಏನಪ್ಪಾ ಅಂತಂದ್ರ